ವಿಲಜ್ಜತೀನಾಂ ಭೃಗುವೈರ್ಯ ವೈಕ್ಲವಾತ್ ತಮಾತ್ಮಾ ಜೈದ್ಯ ಭಿರಂತರಾತ್ಮಾನಾಂ ದುರಂತ ಭಾವಾಃ ಪರೀರೇಭಿರೇಪತಿಂ ನಿರುದ್ಧಮಪ್ಯಾಸ್ರವದಂಬುನೇತ್ರಯೋ ವಿಲಜ್ಜತೀನಾಂ ಭೃಗುವೈರ್ಯ ವೈಕ್ಲವಾತ್ ತಮಾತ್ಮಾ ಜೈದರ್ಷ್ಟಿಭಿರಂತರಾತ್ಮಾನಾಂ ದುರಂತ ಭಾವಾಃ ಪರೀರೇಭಿರೇಪತಿಂ ನಿರುದ್ಧಮಪ್ಯಾಸ್ರವದಂಬುನೇತ್ರಯೋ ವಿಲಜ್ಜಿತಾನಾಂ ಭೃಗುವೈರ್ಯ ವೈಕ್ಲವಾತ್. ಶಬ್ದಾರ್ಥ: ತಮ್ ಅವನನ್ನು, ಪ್ರಭುವನ್ನು. ಅನುವಾದ: ತಡೆಯಲಾಗದ ದಿವ್ಯಾನಂದ ಎಷ್ಟು ಬಲವತ್ತಾಗಿತ್ತೆಂದರೆ ಲಜ್ಜಾವತಿಯರಾದ ರಾಣಿಯರು ತಮ್ಮ ಹೃದಯಾಂತರಾಳದಲ್ಲಿ ಮೊದಲು ಶ್ರೀಕೃಷ್ಣನನ್ನು ಅಪ್ಪಿಕೊಂಡರು. ತರುವಾಯ ತಮ್ಮ ದೃಷ್ಟಿಯಿಂದಲೇ ಅವನನ್ನು ಆಲಂಗಿಸಿಕೊಂಡರು. ಅದಾದ ಮೇಲೆ ಅವನನ್ನು ಅಪ್ಪಿಕೊಳ್ಳಲು ತಮ್ಮ ಮಕ್ಕಳನ್ನು ಕಳಿಸಿದರು. ಅದು ತಮ್ಮ ಅಪ್ಪುಗೆಗೆ ಸಮ. ಆದರೆ ಹೇ ಭೃಗುವರ್ಯ, ಅವರು ತಮ್ಮ ಭಾವನೆಗಳನ್ನು ತಡೆದುಕೊಳ್ಳಲು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಕಣ್ಣೀರು ಸುರಿಸಿದರು. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಜೈ ಶ್ರೀಲ ಪ್ರಭುಪಾದ. ಸ್ತ್ರೀ ಸಹಜವಾದ ಲಜ್ಜೆಯಿಂದ ತಮ್ಮ ಪ್ರಿಯ ಪತಿ ಶ್ರೀಕೃಷ್ಣನನ್ನು ಆಲಂಗಿಸಿಕೊಳ್ಳಲು ಅನೇಕ ಅಡಚಣೆಗಳಿದ್ದರೂ ಅವನನ್ನು ನೋಡುತ್ತಾ, ತಮ್ಮ ಹೃದಯಾಂತರಾಳದಲ್ಲಿ ಅವನನ್ನು ಒಳಗೊಳ್ಳುತ್ತಾ, ಅವನನ್ನು ಅಪ್ಪಿಕೊಳ್ಳಲು ತಮ್ಮ ಮಕ್ಕಳನ್ನು ಕಳುಹಿಸುವ ಮೂಲಕ ಆ ಕೆಲಸ ಮಾಡಿದರು. ಆದರೂ ಆ ಕಾರ್ಯ ಪೂರ್ತಿಯಾಗದೆ ಉಳಿಯಿತು. ತಡೆಯಲು ಎಷ್ಟೇ ಪ್ರಯತ್ನಪಟ್ಟರೂ ಸಾಧ್ಯವಾಗದೆ ಕಣ್ಣೀರು ಕೆನ್ನೆಗಳ ಮೇಲೆ ಹರಿಯಿತು. ಪತಿಯನ್ನು ಅಪ್ಪಿಕೊಳ್ಳಲು ಮಗನನ್ನು ಕಳಿಸುವ ಮೂಲಕ ಪತ್ನಿ ಪರೋಕ್ಷವಾಗಿ ಅವನನ್ನು ಅಪ್ಪಿಕೊಳ್ಳುತ್ತಾಳೆ. ಏಕೆಂದರೆ ಮಗನು ತಾಯಿಯ ದೇಹದ ಒಂದು ಭಾಗವಾಗಿ ಬೆಳೆದಿರುತ್ತಾನೆ. ಮಗನ ಅಪ್ಪುಗೆ ಲೈಂಗಿಕ ದೃಷ್ಟಿಯಿಂದ ಪತಿ ಪತ್ನಿಯರ ಅಪ್ಪುಗೆ ಅಂತಲ್ಲ, ಆದರೆ ಪ್ರೇಮದ ದೃಷ್ಟಿಯಿಂದ ಆ ಅಪ್ಪುಗೆ ತೃಪ್ತಿದಾಯಕ. ಮಧುರ ಪ್ರೇಮದ ಸಂಬಂಧದಲ್ಲಿ ದೃಷ್ಟಿ ಮಿಲನ ಹೆಚ್ಚು ಪರಿಣಾಮಕಾರಿ. ಹೀಗೆ ಶ್ರೀಲ ಜೀವ ಗೋಸ್ವಾಮಿಯವರ ಪ್ರಕಾರ ಪತಿ ಪತ್ನಿಯರ ಅಂತಹ ಭಾವ ವಿನಿಮಯದಲ್ಲಿ ತಪ್ಪೇನೂ ಇಲ್ಲ. ಫಸ್ಟ್ ಶ್ಲೋಕ ಡನ್. ಫಸ್ಟ್ ಶ್ಲೋಕ ಭಾವಾರ್ಥ ಡನ್. 2 ಶ್ಲೋಕ. Should I read another one also? Yeah. ಮಾಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಮತ್ಕಪಾತಮಹಂ ವಂದೇ ಶ್ರೀಗುರುಂ ದಯಾನಂದ ಪರಮಾನಂದಂ ಶ್ರೀ ಚೈತನ್ಯಮೀಶ್ವರಂ ಕೃಷ್ಣಮುಸ್ತಾಪತೆ. Hare Krishna. So I'd like to welcome you all to this morning Sunday feast program Srimad Bhagavatam class. ತಮಗೆಲ್ಲರೂ ಕೂಡ ಈ ಭಾನುವಾರದ ಭಾಗವತಂ ತರಗತಿಗೆ ಸ್ವಾಗತ ಕೋರ್ತಾ ಇದ್ದೀವಿ. So here we see, as the Lord enters the city of Dwarka, the queens of the Dwarka are filled with ecstasy. ನಾವಿಲ್ಲಿ ನೋಡ್ತೀವಿ, ಭಗವಂತ ಯಾವಾಗ ದ್ವಾರಕೆಗೆ ಪ್ರವೇಶ ಮಾಡ್ತಾರೋ ಅಲ್ಲಿರುವಂಥ ರಾಣಿಯರೆಲ್ಲ ತುಂಬ ಭಾವೋದ್ವೇಗದಿಂದ ಕೂಡಿರ್ತಾರೆ. And basically they were all very shy in character. ಸಾಮಾನ್ಯವಾಗಿ ಅವರಿಗೆಲ್ಲರಿಗೂ ಸ್ತ್ರೀ ಸಹಜವಾದಂಥ ಒಂದು ಲಜ್ಜೆ ಇರುತ್ತೆ. So they embraced the Lord first within their hearts. That means through their mind they were visualizing the Lord in the heart. ಅದರಿಂದ ಮೊದಲಾಗಿ ಅವರು ಭಗವಂತನನ್ನು ತಮ್ಮ ಮನಸ್ಸಿನಲ್ಲಿ, ತಮ್ಮ ಹೃದಯಾಂತರದಲ್ಲಿ ಅಪ್ಪಿಕೊಳ್ತಾರೆ. And then they embrace the heart, the Lord, through their visual, that is through the eyesight. ಅನಂತರ ಭಗವಂತನನ್ನು ತಮ್ಮ ಕಣ್ಣು ದೃಷ್ಟಿಯ ಮೂಲಕ ಆಲಿಂಗನ ಮಾಡಿಕೊಳ್ತಾರೆ. Then they sent their sons to embrace the Lord.
ಅನಂತರ ಅವರು ತಮ್ಮ ಮಕ್ಕಳನ್ನು ಭಗವಂತನನ್ನು ಅಪ್ಪಿಕೊಳ್ಳಲು ಕಳಿಸ್ತಾರೆ. But they had lot of feelings of separation in them, and somehow they tried to restrain, but they couldn't, because that was the affection they had for the Lord. ಆದರೆ ಅವರಲ್ಲಿ ಆ ಅಗಲುವಿಕೆಯ ನೋವು ತುಂಬ ಇತ್ತು. ಆದರೂ ಕೂಡ ಅದನ್ನು ಆ ಭಗವಂತನ ಮುಂದೆ ಅಲ್ಲಿ ಅವರು ಕೊಡಿಸಲಿಲ್ಲ. And in the process, tears were coming out from their eyes. Tears were coming out from their eyes. ಅವರ ಕಣ್ಣಿನಿಂದ ಕಣ್ಣೀರು ಹರಿತಾ ಇತ್ತು. Now, generally, the Vedic culture, women were very shy. ಸಾಮಾನ್ಯವಾಗಿ ನಾವು ಈ ವೈದಿಕ ಈ ನಮ್ಮ ಸಂಸ್ಕೃತಿ ಏನಿದೆ ಅದರಲ್ಲಿ ಮಹಿಳೆಯರು ಲಜ್ಜಾಪೂರ್ವಕರಾಗಿರ್ತಾರೆ. And even those days, men used to go out on their work or business, whatever it is. ಯಾವಾಗ ಅವರ ಪತಿಯರು ಗಂಡಸರು ಕೆಲಸಕ್ಕೆ ಹೋಗ್ತಾ ಇದ್ರು ಅಥವಾ ಬೇರೆ ಯಾವುದೇ ಕಾರ್ಯಗಳಿಗೆ ಹೋಗ್ತಾ ಇದ್ರು, And when they used to return back, they used to have that feeling of separation even amongst human beings. ಯಾವಾಗ ಅವರು ಮರಳಿ ಬರ್ತಾರೋ ಆವಾಗ ಕೂಡ ಅವರಲ್ಲಿ ಆ ಅಗಲುವಿಕೆಯ ಒಂದು ಆ ಭಾವನೆ ಉಕ್ಕಿ ಹರಿತಾ ಇತ್ತು. But nowadays, the culture is hi, hello, and then go and embrace in front of everybody. ಆದರೆ ಇವಾಗಿನ ಸಂಸ್ಕೃತಿ ಏನೆಂದರೆ ಗಂಡ ಹೆಂಡತಿಯರು ಹಾಯ್ ಹಲೋ ಅಂತ ಹೇಳ್ತಾ ಎಲ್ಲರ ಎದುರಲ್ಲಿ ಹೋಗಿ ಅಪ್ಪಿಕೊಳ್ತಾರೆ. Which normally even street dogs and cats do. ಇದು ಸಾಮಾನ್ಯವಾಗಿ ನಾವು ನೋಡ್ತೀವಿ ಈ ದಾರಿಯಲ್ಲಿ ಹೋಗುವಂತ ನಾಯಿ ಅಥವಾ ಬೆಕ್ಕುಗಳು ಮಾಡುವಂತ ಕೆಲಸ. But a real character of a woman is her shyness, which was there during the Esther years. ಆದರೆ ಒಬ್ಬ ಮಹಿಳೆಯರ ಒಂದು ನಿಜವಾದ ಒಂದು ಗುಣ ಏನು ಅಂದರೆ ಅವರಲ್ಲಿರುವಂತಹ ಲಜ್ಜೆ, ಅದು ಈ ಹಿಂದಿನ ಕಾಲದಲ್ಲಿ ಇತ್ತು. And that is what keeps her chastity also. ಇದು ಅವರನ್ನು ಪತಿವ್ರತೆಯಾಗಿ ಕೂಡ ಇಡ್ತಾ ಇತ್ತು. But nowadays, when women have started working and they look at themselves as good as men, or sometimes even they show themselves to be even better than men. ಆದರೆ ಯಾವಾಗ ಈ ಮಹಿಳೆಯರು ಕೆಲಸಕ್ಕೆ ಸೇರಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ ನಾನು ನನ್ನ ಗಂಡನಿಗೆ ಸಮಾನ ಅಥವಾ ನನ್ನ ಗಂಡನಿಗಿಂತ ನಾನು ಹೆಚ್ಚು ಅನ್ನೋಂಥ ಒಂದು ಮನೋಭಾವ ಅವರಲ್ಲಿ ಹುಟ್ಕೊಂಡಿದೆ. This is not a compatible situation as per Shastras. ಆದ್ದರಿಂದ ಶಾಸ್ತ್ರದ ಪ್ರಕಾರ ಇದೊಂದು ಸರಿಯಾದ ಸಂದರ್ಭ ಅಲ್ಲ. Some of the examples that were there in the in the scriptures, one is like Mother Sita. ನಾವು ನಮ್ಮ ವೇದ ಸಾಹಿತ್ಯಗಳಲ್ಲಿ ನೋಡಿದಾಗ ಅಲ್ಲಿ ತಾಯಿ ಸೀತೆಯ ಒಂದು ಉದಾಹರಣೆ ಬರುತ್ತೆ. She was very submissive, she was very faithful, she was shy in character. ಸೀತಾಮಾತೆ ತಮ್ಮ ಗಂಡನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಿದ್ರು. And she always tried to serve Lord Ram, understanding the nature of his personality. ಅದಲ್ಲದೆ ಯಾವತ್ತೂ ಕೂಡ ತಮ್ಮ ಪತಿಯಾದ ಶ್ರೀರಾಮಚಂದ್ರನನ್ನು ಅವರಿಗೆ ಸೇವೆ ಮಾಡುವಂತಹ ಮನೋಭಾವ ಅವರಲ್ಲಿತ್ತು. And by her service and love, she developed that attachment in her for the Lord. ಸೊ ಈ ರೀತಿಯಾಗಿ ಭಗವಂತನಿಗೆ ಸೇವೆ ಮಾಡುವುದರಿಂದ ಭಗವಂತನಲ್ಲಿ ಇರೋ ಆ ಪ್ರೀತಿಯನ್ನು ಅವರು ಬೆಳೆಸ್ಕೊಳ್ತಾ ಇದ್ರು. So it is said that Lord Rama and Sita Devi, they were the best example of a husband and wife during the Vedic times. ಆದ್ದರಿಂದ ಈ ವೇದದ ಸಮಯದಲ್ಲಿ ಹೇಳ್ತಾರೆ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಇವರೊಂದು ಉತ್ತಮ ನಿದರ್ಶನವಾಗಿದ್ರು ಪತಿ ಪತ್ನಿಯರಿಗೆ. There is another example in Srimad Bhagavatam 10th canto. ಶ್ರೀಮದ್ ಭಾಗವತಂನ 10ನೇ ಸ್ಕಂದದಲ್ಲಿ ಮತ್ತೊಂದು ಉದಾಹರಣೆ ಬರುತ್ತೆ. Where once Uddhava was a very great and dear devotee of Lord Krishna. ಇದು ಉದ್ಧವನ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಉದ್ಧವರು ಶ್ರೀಕೃಷ್ಣನ ಮಹಾನ್ ಭಕ್ತ ಮತ್ತೆ ಅವರಿಗೆ ಗೆಳೆಯರಾಗಿದ್ರು. In terms of appearance, both were looking at the same, and Uddhava also used to dress just same as Lord Krishna. So when somebody would see both of them, there was no difference in their appearance. ಈ ಅವರು ಭೌತಿಕವಾಗಿ ಯಾವ ಥರ ಕಾಣ್ತಾ ಇದ್ರು ಅಂದರೆ ಉದ್ಧವ ಮತ್ತು ಕೃಷ್ಣ ಒಂದೇ ರೂಪ ಅವರು ಕಾಣ್ತಾ ಇತ್ತು. ಅದಲ್ಲದೆ ಉದ್ಧವರು ಯಾವ ರೀತಿ ಕೃಷ್ಣ ಉಡುಗೆ ಧರಿಸ್ತಿದ್ರು ಅದೇ ರೀತಿ ಉಡುಗೆಯನ್ನು ಧರಿಸ್ತಾ ಇದ್ರು. ಹೀಗಾಗಿ ಯಾರು ನೋಡಿದ್ರು ಕೂಡ ಇಮಿಡಿಯೇಟ್ ಆಗಿ ಕೃಷ್ಣ ಯಾರು ಉದ್ಧವ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ. So after Krishna left the gopis in Vrindavan and went to Dwarka, Uddhava was sent as a messenger to see the gopis. ಯಾವಾಗ ಕೃಷ್ಣ ಗೋಪಿಯರನ್ನು ವೃಂದಾವನದಲ್ಲಿ ಬಿಟ್ಟು ದ್ವಾರಕೆಗೆ ಹೋಗ್ತಾರೋ ಆವಾಗ ತಮ್ಮ ಸಂದೇಶವನ್ನು ರವಾನೆ ಮಾಡೋಕ್ಕೋಸ್ಕರ ಉದ್ಧವನನ್ನು ಗೋಪಿಯರ ಹತ್ರ ಕೃಷ್ಣ ಕಳಿಸ್ತಾರೆ. So when
Uddhava came in front of them, they all bowed down to Uddhava in great shyness. ಯಾವಾಗ ಉದ್ಧವ ಗೋಪಿಯರ ಎದುರಿಗೆ ಬರ್ತಾರೋ ಆವಾಗ ಗೋಪಿಯರೆಲ್ಲರೂ ಕೂಡ ತುಂಬ ಲಜ್ಜಾಪೂರ್ವಕವಾಗಿ ಅವನ ಎದುರಿಗೆ ನಮಸ್ಕಾರ ಮಾಡ್ತಾರೆ. So it is said that the gopis were very chaste, and still out of shyness and their humility, they bowed down to Uddhava. ಈ ಗೋಪಿಯರು ತುಂಬ ಪವಿತ್ರರಾಗಿದ್ದರು, ಆದರೆ ಅವರ ಲಜ್ಜೆಯಿಂದ ಮತ್ತೆ ಆ ಸ್ತ್ರೀ ಸಹಜವಾದಂಥ ಲಜ್ಜೆ ಇದರಿಂದಾಗಿ ಅವರು ಉದ್ಧವನ ಎದುರಿಗೆ ಅಲ್ಲಿ ಪ್ರಣಾಮವನ್ನು ಮಾಡ್ತಾರೆ. And they saw the Lord in the heart of Uddhava and tried to embrace that Lord. ಅನಂತರ ಉದ್ಧವನ ಹೃದಯದಲ್ಲಿ ಅವರು ಭಗವಂತನನ್ನು ಕಾಣ್ತಾರೆ ಮತ್ತು ಆ ಭಗವಂತನನ್ನು ಅಪ್ಪಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. So even mentally, when they were embracing the Lord, they realized that it is as good as physically embracing the Lord. ಅದರಿಂದ ಮನಸ್ಸಿನಲ್ಲಿ ಯಾವಾಗ ಈ ಭಗವಂತನನ್ನು ಅವರು ಅಪ್ಪಿಕೊಳ್ತಾರೋ ಅವರು ಈ ನಾವು ಭೌತಿಕವಾಗಿ ಏನು ಒಬ್ಬರನ್ನು ಅಪ್ಪಿಕೊಳ್ತೀವಿ ಅಂತಹ ಭಾವನೆಯನ್ನು ಅವರು ಅನುಭವಿಸಲಿಕ್ಕೆ ಸಾಧ್ಯವಾಯಿತು. Then the queens of Dwarka, they sent their sons to embrace the Lord. ಇಲ್ಲಿ ನಾವು ನೋಡ್ತೀವಿ ದ್ವಾರಕದಲ್ಲಿರುವಂತಹ ರಾಣಿಯರು ತಮ್ಮ ಮಕ್ಕಳನ್ನು ಭಗವಂತನನ್ನು ಅಪ್ಪಿಕೊಳ್ಳಿಕ್ಕೋಸ್ಕರ ಕಳಿಸ್ತಾರೆ. It is said in the Shastras, a son is a byproduct of both the mother and the father. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ತಂದೆ ಮತ್ತು ತಾಯಿಯರ ಒಂದು ಈ ಭಾಗ ಅದು ಮಗ ಆಗಿರ್ತಾರೆ. And when the son embraces someone, it is as good as the father embracing the person. ಯಾವಾಗ ಒಬ್ಬ ಮಗ ಒಬ್ಬ ವ್ಯಕ್ತಿಯನ್ನು ಅಪ್ಪಿಕೊಳ್ತಾರೋ ಅದು ಆ ತಂದೆ ಆ ವ್ಯಕ್ತಿಯನ್ನು ಅಪ್ಪಿಕೊಂಡ ಇದಕ್ಕೆ ಸಮ ಅಂತ ಹೇಳ್ತಾರೆ. There is an example given in Sri Chaitanya Charitamrita where you all might have heard the name of King Prataparudra. ನಾವು ಚೈತನ್ಯ ಚರಿತಾಮೃತದಲ್ಲಿ ನೋಡಿದಾಗ ಅಲ್ಲಿ ಒಂದು ಉದಾಹರಣೆ ಬರುತ್ತೆ, ರಾಜ ಪ್ರತಾಪರುದ್ರನವರದ್ದು. He was a very great king and he was also a devotee of the Lord. ಅವರೊಬ್ಬ ದೊಡ್ಡ ರಾಜರಾಗಿದ್ದರು ಮತ್ತು ಭಗವಂತನ ಭಕ್ತರಾಗಿದ್ದರು ಕೂಡ. And he wanted to see Sri Chaitanya Mahaprabhu, who was none other than the personality of Godhead, but he appeared as a devotee of the Lord. ರಾಜ ಪ್ರತಾಪರುದ್ರರಿಗೆ ಚೈತನ್ಯ ಮಹಾಪ್ರಭುವನ್ನು ನೋಡೋ ಬಯಕೆ ಆಗುತ್ತೆ. ಚೈತನ್ಯ ಮಹಾಪ್ರಭು ಬೇರೆ ಎಲ್ಲ ಸಾಕ್ಷಾತ್ ದೇವೋತ್ತಮ ಪರಮಪುರುಷ. So the associates of Lord, they approached the Lord and said that king wants to see you. They put a petition that the king wants to meet you in person. ಅವಾಗ ಈ ಚೈತನ್ಯ ಮಹಾಪ್ರಭುಗಳ ಜೊತೆ ಇರುವಂಥ ಸಂಗಡಿಗರು ಬಂದು ಹೇಳ್ತಾರೆ, ರಾಜ ಪ್ರತಾಪರುದ್ರರು ನಿಮ್ಮನ್ನು ನೋಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. But Mahaprabhu did not show any interest. Rather he said, no, I don't want to meet a person like a king. ಆದರೆ ಚೈತನ್ಯ ಮಹಾಪ್ರಭು ಅಲ್ಲಿ ಯಾವುದೇ ಒಂದು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಒಬ್ಬ ದೊಡ್ಡ ಶ್ರೇಷ್ಠನಾದಂಥ ರಾಜನನ್ನು ಭೇಟಿಯಾಗಲಿಕ್ಕೆ ನನಗೆ ಇಚ್ಛೆ ಇಲ್ಲ ಅಂತ ಹೇಳ್ತಾರೆ. Because generally a sannyasi is not supposed to go and visit a princely person because both their characters are different. ಸಾಮಾನ್ಯವಾಗಿ ಒಬ್ಬ ಸನ್ಯಾಸಿ ಆದವರು ಒಬ್ಬ ರಾಜನನ್ನು ಹೋಗಿ ಭೇಟಿಯಾಗೋದಕ್ಕೆ ನಿಷಿದ್ಧ ಇರುತ್ತೆ, ಯಾಕೆಂದರೆ ಇಬ್ಬರ ವ್ಯಕ್ತಿತ್ವ ಕೂಡ ಬೇರೆ ಬೇರೆ ಆಗಿರುತ್ತೆ. A sannyasi is a renounced person, whereas a king is a very opulent personality. ಸನ್ಯಾಸಿ ಆದವರು ತುಂಬ ವೈರಾಗ್ಯಯುತವಾದಂಥ ಒಬ್ಬ ವ್ಯಕ್ತಿ, ಆದರೆ ರಾಜನನ್ನು ನೋಡಿದಾಗ ಅವರು ಐಶ್ವರ್ಯ ಭರಿತರಾದಂತಹ ವ್ಯಕ್ತಿಯಾಗಿರ್ತಾರೆ. And we become what we associate with. ಅಂದರೆ ಏನು ಹೇಳ್ತಾರೆ ಅಂದರೆ, ನಾವು ಯಾರ ಜೊತೆ ಕೂಡ್ತೀವೋ ಅವರ ಹಾಗೆ ನಾವು ಕೂಡ ಆಗ್ತೀವಂತೆ. If we associate with devotees of the Lord, if we associate with renounced personalities, we also develop that character. ನಾವು ಭಗವಂತನ ಭಕ್ತರ ಜೊತೆ ಬೆರೆತರೆ ಅಥವಾ ಈ ವೈರಾಗ್ಯವನ್ನು ಹೊಂದಿರುವಂತಹ ಈ ಭಕ್ತರ ಜೊತೆ ಬೆರೆತರೆ ನಾವು ಕೂಡ ಭಗವಂತನ ಶ್ರೇಷ್ಠ ಭಕ್ತರಾಗ್ತೀವಿ. Whereas if we associate with opulent personalities like a king or a minister or a chief minister, we also develop the same character in us. ಆದರೆ ನಾವೊಬ್ಬ ರಾಜ ಅಥವಾ ಸಂಪದ್ಭರಿತವಾದಂಥವರ ಮಂತ್ರಿಗಳ ಇವರ ಜೊತೆ ನಾವು ಬೆರೆತುಕೊಂಡ್ರೆ ನಮ್ಮ ಈ ಬುದ್ಧಿ ಏನಿದೆ ಅದು ಕೂಡ ಆ ರಾಜನ ಬುದ್ಧಿ ಇದೆ ಅಥವಾ ಮಂತ್ರಿಯ ಬುದ್ಧಿ ಥರನೇ ಆಗ್ಬಿಡುತ್ತೆ. So Mahaprabhu did not show any interest, and rather he said, no, I don't want to meet the king. ಅದರಿಂದ ಮಹಾಪ್ರಭು ಇಲ್ಲಿ ಹೇಳ್ತಾರೆ, ಇಲ್ಲ ನನಗೆ ಆ ರಾಜನನ್ನು ಭೇಟಿಯಾಗಲಿಕ್ಕೆ ಯಾವುದೇ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾರೆ. But the king was very, very insistent because he knew that Chaitanya Mahaprabhu had the features like the personality of Godhead, and he was very insistent that he should meet the Lord.
ಆದರೆ ರಾಜ ತುಂಬ ಹಠ ಮಾಡ್ತಾರೆ, ಯಾಕೆಂದರೆ ಚೈತನ್ಯ ಮಹಾಪ್ರಭು ಆ ಭಗವಂತನ ಎಲ್ಲ ಗುಣಗಳನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ, ಆದ್ದರಿಂದ ನಾನು ಚೈತನ್ಯ ಮಹಾಪ್ರಭುವನ್ನು ಭೇಟಿ ಆಗಲೇಬೇಕು ಅಂತ ರಾಜ ಹಠ ಮಾಡ್ತಾರೆ. So he approaches Nityananda Prabhu and their Lord's associates again, and this time Nityananda Prabhu goes to see Chaitanya Mahaprabhu. He says, there is a way by which we can make this arrangement. Why don't you give one of your clothing, by which we can give to the king and he should be pleased with that. ಅನಂತರ ರಾಜ ನಿತ್ಯಾನಂದ ಪ್ರಭುಗಳಿಗೆ ಅಥವಾ ಅವರ ಸಹಚರರಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಆಗ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳ ಬಳಿ ಹೋಗಿ ಹೇಳ್ತಾರೆ, ಅವರನ್ನು ಭೇಟಿ ಆಗಲಿಕ್ಕೆ ಬೇರೆ ಒಂದು ವಿಧಾನ ಇದೆ, ನಿಮ್ದು ಯಾವುದಾದ್ರೂ ಒಂದು ಬಟ್ಟೆ ಇದ್ರೆ ಕೊಟ್ಟರೆ ಆ ಬಟ್ಟೆಯನ್ನು ನಾವು ರಾಜನಿಗೆ ಕೊಡ್ತೀವಿ ಅಂತ. So Chaitanya Mahaprabhu agreed and he gave one of his outer garments to Nityananda Prabhu to be given to the king. ಇದಕ್ಕೆ ಚೈತನ್ಯ ಮಹಾಪ್ರಭುಗಳು ಒಪ್ಪಿಕೊಂಡು ಅವರು ಧರಿಸಿದಂಥ ಒಂದು ಬಟ್ಟೆಯನ್ನು ಆ ರಾಜನಿಗೆ ಕೊಡ್ಲಿಕ್ಕೋಸ್ಕರ ನಿತ್ಯಾನಂದ ಪ್ರಭುಗಳ ಕೈಯಲ್ಲಿ ಕೊಡ್ತಾರೆ. So the king took that garment and he worshipped that garment because whatever paraphernalia used by the Lord are as good as the Lord himself. ಯಾವಾಗ ರಾಜನಿಗೆ ಆ ಬಟ್ಟೆ ತಲುಪುತ್ತೋ ಅದನ್ನು ಅವರು ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಯಾಕೆಂದರೆ ಭಗವಂತನಿಗೆ ಸಂಬಂಧಿಸಿದಂಥ ಎಲ್ಲ ವಸ್ತುಗಳು ಕೂಡ ಭಗವಂತನಷ್ಟೇ ಮಹತ್ವವಾಗಿರುವಂಥದ್ದು. They are all transcendental in nature. Unlike we, our dress may be different, we may be different because we are all in the three modes of material nature. ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಕೂಡ ಆಧ್ಯಾತ್ಮಿಕವಾಗಿರುತ್ತೆ, ಆದರೆ ನಮ್ಮನ್ನು ನಾವು ನೋಡಿದಾಗ ನಮ್ಮ ದೇಹ ಬೇರೆ ಅಥವಾ ನಮ್ಮ ಈ ನಾವು ಧರಿಸಿರುವಂತಹ ಬಟ್ಟೆ ಬೇರೆ ಆಗಿರುತ್ತೆ. So thereafter, Chaitanya Mahaprabhu went on a tour of South India. ಇದಾದ ನಂತರ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದ ಪ್ರವಾಸವನ್ನು ಕೈಗೊಳ್ತಾರೆ. So after Chaitanya Mahaprabhu returned back from his yatra, one of the associates, Ramananda Raya, he put a petition that the king wants to see the Lord. ಚೈತನ್ಯ ಮಹಾಪ್ರಭುಗಳು ತಮ್ಮ ದಕ್ಷಿಣ ಭಾರತದ ಯಾತ್ರೆಯನ್ನು ಮುಗಿಸಿ ಮರಳಿ ಬಂದ ನಂತರ ಅವರ ಸಹಚರರಾದ ರಮಾನಂದ ರಾಯರು ಹೇಳ್ತಾರೆ, ಈ ರಾಜ ನಿಮ್ಮನ್ನು ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ. But still Mahaprabhu was not very, he was not in the mood to see the king. ಆದರೂ ಕೂಡ ಚೈತನ್ಯ ಮಹಾಪ್ರಭುಗಳು ರಾಜನನ್ನು ನೋಡುವಂತಹ ಆ ಒಂದು ಭಾವದಲ್ಲಿ ಇರಲಿಲ್ಲ. But then later on it was agreed that the king would send his son to see the Lord. ಆದರೆ ಅನಂತರ ರಾಜ ಒಂದು ಏನು ವ್ಯವಸ್ಥೆ ಮಾಡ್ತಾರಂದ್ರೆ, ಆ ಚೈತನ್ಯ ಮಹಾಪ್ರಭು ಭಗವಂತನನ್ನು ನೋಡಲಿಕ್ಕೆ ಸಾಕ್ಷಾತ್ ತನ್ನ ಮಗನನ್ನು ಕಳಿಸ್ತಾರೆ. So the king sent his son, and as soon as the Lord saw the king's son, the Lord embraced him. ಈ ರೀತಿಯಾಗಿ ರಾಜ ತನ್ನ ಮಗನನ್ನು ಕಳಿಸ್ತಾರೆ. ಯಾವಾಗ ರಾಜನ ಮಗನನ್ನು ಚೈತನ್ಯ ಮಹಾಪ್ರಭು ನೋಡ್ತಾರೋ ಅವರನ್ನು ಆಲಿಂಗನ ಮಾಡಿಕೊಳ್ತಾರೆ. And as soon as the Lord embraced, the child started developing ecstatic symptoms in his body, and Mahaprabhu said, you chant the name of Krishna, and the child also started chanting the name of Krishna. ಯಾವಾಗ ಚೈತನ್ಯ ಮಹಾಪ್ರಭು ಆ ಬಾಲಕನನ್ನು ಅಪ್ಪಿಕೊಳ್ತಾರೋ ರಾಜನ ಮಗನನ್ನು, ಆ ರಾಜನ ಮಗ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ. ಅನಂತರ ಚೈತನ್ಯ ಮಹಾಪ್ರಭು ಆ ಮಗುವಿಗೆ ಹೇಳ್ತಾರೆ, ಆ ಮಗನಿಗೆ ಹೇಳ್ತಾರೆ, ನೀನು ಈ ಶ್ರೀಕೃಷ್ಣನ ನಾಮವನ್ನು ಜಪಿಸು ಅಂತ. ಆ ಶ್ರೀಕೃಷ್ಣನ ನಾಮವನ್ನು ಜಪಿಸುತ್ತಾ ಆ ಮಗ ಅಂದರೆ ರಾಜನ ಮಗ ಭಾವೋದ್ವೇಗಕ್ಕೆ ಮತ್ತು ಒಳಗಾಗ್ತಾರೆ. And the son became a great devotee of the Lord, and he also started shedding tears from his eyes. ಆ ರಾಜನ ಮಗ ಏನಿದ್ದಾರೆ ಅವರು ಭಗವಂತನ ಶ್ರೇಷ್ಠ ಭಕ್ತರಾಗ್ತಾರೆ ಮತ್ತು ಅವರ ಕಣ್ಣಿಂದ ನೀರು ಹರಿಯಲಿಕ್ಕೆ ಶುರುವಾಗುತ್ತೆ. So the point is that the son also represents the family, and in an occasion like this, the embracing of the son to the Lord is as good as oneself embracing, though there might be a slight difference. ಅದರಿಂದ ನಾವಿಲ್ಲಿ ನೋಡಿದಾಗ ಒಬ್ಬ ಮಗ ಏನಿರ್ತಾರೆ ಅವರ ಫ್ಯಾಮಿಲಿ ಅಥವಾ ಸಂಸಾರವನ್ನು ಪ್ರತಿನಿಧಿಸ್ತಾರೆ. ಯಾವಾಗ ಆ ರಾಜನ ಮಗ ಭಗವಂತನನ್ನು ಅಪ್ಪಿಕೊಂಡ್ರೋ ಅದು ಸ್ವಯಂ ರಾಜ ಭಗವಂತನನ್ನು ಅಪ್ಪಿಕೊಂಡಿದ್ದಕ್ಕೆ ಸಮವಾಯಿತು. In fact, Lord Krishna was so attractive and so beautiful, and he was so sweet that he himself saw his own reflection and he wanted to embrace his reflection. ಭಗವಂತ ಎಷ್ಟೊಂದು ಸುಂದರವಾಗಿದ್ದರು ಮತ್ತು ಮಧುರವಾಗಿದ್ದರು ಅಂದರೆ, ಯಾವಾಗ ತಮ್ಮ ಪ್ರತಿಬಿಂಬವನ್ನು ನಾವು ನೋಡ್ತಾರೋ ಆ ಪ್ರತಿಬಿಂಬವನ್ನು ಅಂದರೆ ಅದನ್ನು ನಾನು ಅಪ್ಪಿಕೊಳ್ಬೇಕು ಅನ್ನುವಂಥ ಬಯಕೆ ಭಗವಂತನಲ್ಲಿ ಮೂಡುತ್ತೆ. There is another example in Chaitanya Charitamrita where Sanatana Goswami, who was one of the great devotees of the Lord,
ಚೈತನ್ಯ ಚರಿತಾಮೃತದಲ್ಲಿ ಮತ್ತೊಂದು ಉದಾಹರಣೆ ಇದೆ. ಇದು ಸನಾತನ ಗೋಸ್ವಾಮಿ ಇವರು ಭಗವಂತನ ಶ್ರೇಷ್ಠ ಭಕ್ತರಾಗಿದ್ದರು. And he had lot of itches in his body. ಅವರಿಗೆ ಸನಾತನ ಗೋಸ್ವಾಮಿ ಅವರಿಗೆ ಅವರ ದೇಹದಲ್ಲಿ ತುಂಬ ಆ ತುರಿಕೆ ಅನ್ನೋದಿತ್ತು. And every time when he would go, he would take a path whereby he would avoid the pujaris in that Jagannath temple. ಅದರಿಂದ ಅವರು ಯಾವಾಗ ಆ ದೇವಸ್ಥಾನ ಯಾವುದೇ ಒಂದು ದಾರಿಯಲ್ಲಿ ಹೋಗಬೇಕಾದ್ರೆ ಆ ಜಗನ್ನಾಥ ಮಂದಿರದ ಪೂಜಾರಿಗಳು ಬರುವಂತಹ ದಾರಿಯಲ್ಲಿ ಹೋಗ್ತಾ ಇರಲಿಲ್ಲ. Why? Because his body was full of itches and he did not want to contaminate any other person by his contact. ಯಾಕಂದರೆ ಅವರ ದೇಹದಲ್ಲಿ ತುಂಬ ತುರಿಕೆಯಾಗುವಂತಹ ಇದೆಲ್ಲ ಇತ್ತು. ಅದರಿಂದ ಅದು ಇನ್ನೊಬ್ಬರಿಗೆ ಹರಡಬಾರ್ದು ಅಥವಾ ಆ ಪೂಜಾರಿಗಳಿಗೆ ಹರಡಬಾರ್ದು ಅನ್ನೋ ಉದ್ದೇಶದಿಂದ ಆ ಪೂಜಾರಿಗಳು ಬರುವ ದಾರಿಯಲ್ಲಿ ಇವರು ಹೋಗ್ತಾ ಇರಲಿಲ್ಲ. And Mahaprabhu knew of this. ಚೈತನ್ಯ ಮಹಾಪ್ರಭುಗೆ ಇದೆಲ್ಲ ತಿಳಿದಿತ್ತು. So, but Mahaprabhu one day called him and Mahaprabhu literally embraced Sanatana Goswami. ಮಹಾಪ್ರಭು ಒಂದು ದಿವಸ ಸನಾತನ ಗೋಸ್ವಾಮಿಯವರನ್ನು ಕರೆಸ್ತಾರೆ ಮತ್ತು ಸನಾತನ ಗೋಸ್ವಾಮಿಯವರನ್ನು ಅಪ್ಪಿಕೊಳ್ತಾರೆ. Which Sanatana Goswami was not very keen in. ಆದರೆ ಇದನ್ನು ಅಂದರೆ ಸನಾತನ ಗೋಸ್ವಾಮಿ ಇದನ್ನು ಅಪೇಕ್ಷಿಸಿರಲಿಲ್ಲ ಮತ್ತು ಅದವರಿಗೆ ಬೇಕಾಗಿರಲಿಲ್ಲ. But as soon as Mahaprabhu embraced Sanatana Goswami, all the itches in his body disappeared. ಆದರೆ ಯಾವಾಗ ಮಹಾಪ್ರಭು ಸನಾತನ ಗೋಸ್ವಾಮಿಯವರನ್ನು ಅಪ್ಪಿಕೊಳ್ತಾರೋ ಅವರ ದೇಹದಲ್ಲಿರುವಂಥ ಈ ತುರಿಕೆ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಗುಣವಾಗಿಬಿಡುತ್ತೆ. So these are all culture that was existing, like shyness, embracing the person who is coming to your house, things like that. ಅದರಿಂದ ಈ ಸಂಸ್ಕೃತಿ ಏನಿದೆ ಇದೆಲ್ಲ ಮುಂಚೆಯಿಂದಲೂ ಕೂಡ ಇತ್ತು. ಆ ಲಜ್ಜಾಭಾವ ಮತ್ತು ಒಬ್ಬರನ್ನು ಅಪ್ಪಿಕೊಳ್ಳೋದು ಎಲ್ಲರ ಎದುರಿಗೆ ಇಂಥ ಒಂದು ಮೊದಲಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇತ್ತು. So out of love and affection for the Lord, the queens of Dwarka started shedding tears from their eyes. ಈ ಭಗವಂತನ ಪ್ರೀತಿಯಿಂದಾಗಿ ಈ ದ್ವಾರಕೆಯ ರಾಣಿಯರೆಲ್ಲ ಅವರ ಕಣ್ಣಿನಿಂದ ನೀರು ಹರಿಲಿಕ್ಕೆ ಶುರುವಾಗುತ್ತೆ. In the 10th canto of Srimad Bhagavatam, there is an example whereby the gopis also started feeling separation from the Lord. ಶ್ರೀಮದ್ ಭಾಗವತಂನ 10ನೇ ಸ್ಕಂದದಲ್ಲಿ ಮತ್ತೊಂದು ಉದಾಹರಣೆ ಇದೆ. ಅಲ್ಲಿ ಗೋಪಿಯರು ಈ ಭಗವಂತನಿಂದ ವಿರಹ ಭಾವವನ್ನು ಅನುಭವಿಸ್ತಾ ಇರ್ತಾರೆ. And it is said that even by meditating on the Lord, they could realize this embracing. ಅವರ ವಿರಹ ಭಾವನೆ ಯಾವ ಥರ ಇತ್ತು ಅಂದರೆ ಭಗವಂತನ ಬಗ್ಗೆ ಧ್ಯಾನ ಮಾಡಿದಾಗ ಕೂಡ ಅವರು ಭಗವಂತನನ್ನು ಅಪ್ಪಿಕೊಳ್ಳುವಂತಹ ಒಂದು ಭಾವನೆ ಅವರಿಗೆ ಬರ್ತಾ ಇತ್ತು. And they used to shed tears out of separation from the Lord. ಆಮೇಲೆ ಅವರ ಕಣ್ಣಿನಿಂದ ಆ ವಿರಹದಿಂದಾಗಿ ಕಣ್ಣೀರು ಬರ್ತಾ ಇತ್ತು. Now there is a quote given in the Bhakti Rasamrita Sindhu about the tears. ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಈ ಕಣ್ಣೀರಿನ ಬಗ್ಗೆ ಒಂದು ಮಾತಿದೆ. It says that there is one type of tears that come out of love for personality. ಒಂದು ಬಗೆ ಕಣ್ಣೀರು ಹೇಗಿರುತ್ತೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಪ್ರೀತಿ ಇದ್ದಾಗ ಆ ಕಣ್ಣೀರು ಹರಿಯುತ್ತೆ. The other type of tears that come out of someone's eyes is out of anger. ಇನ್ನೊಂದು ಬಗೆ ಕಣ್ಣೀರು ಏನೆಂದರೆ ಒಬ್ಬರಿಗೆ ಕೋಪಗೊಂಡಾಗ ಅವರ ಕಣ್ಣಿನಿಂದ ಕಣ್ಣೀರು ಹರಿಯುತ್ತೆ. When these tears are cold, that is due to jubilation. ಈ ಕಣ್ಣೀರು ಅದು ತಣ್ಣಗಿದ್ರೆ ಅದು ಅವರಲ್ಲಿರುವಂತಹ ಆ ಭಾವೋದ್ವೇಗದಿಂದಾಗಿರುತ್ತೆ. But when the tears come out due to anger, then the tears are hot. I don't know how many of you have realized it, but this is what is given in the Shastras. ಪ್ರಭು ಏನು ಹೇಳ್ತಾರೆ ಅಂದರೆ ಯಾವಾಗ ಕೋಪದಿಂದ ನಮ್ಮ ಕಣ್ಣೀರು ಹರಿಯುತ್ತೋ ಅದು ಬಿಸಿಯಾಗಿರುತ್ತೆ ಅಂತೆ. ಸೊ ನಾವು ಎಷ್ಟು ಜನ ಇಲ್ಲಿ ಅದನ್ನು ನಾವು ಅನುಭವಿಸಿದ್ದೇವೆ ಅನ್ನೋದು ಗೊತ್ತಿಲ್ಲ, ಆದರೆ ಈ ಥರ ಇರುತ್ತೆ ಅಂತ ಪ್ರಭು ಹೇಳ್ತಾ ಇದ್ದಾರೆ. Similarly, when Rukmini Devi, who is none other than the goddess of fortune herself, when Krishna wanted to tease her, to test her, so Krishna, she realized, and the way Krishna was speaking, she knew that Krishna was going to leave very shortly. ನಾವು ಮತ್ತೊಂದು ಉದಾಹರಣೆ ನೋಡ್ತೀವಿ. ರುಕ್ಮಿಣಿ ದೇವಿ ಸಾಕ್ಷಾತ್ ಭಾಗ್ಯದೇವತೆ ಅವರು ಯಾವಾಗ ಭಗವಂತನನ್ನು ಭೇಟಿಯಾಗಲಿಕ್ಕೆ ಇಷ್ಟಪಡ್ತಾರೋ ಭಗವಂತ ಅಲ್ಲಿ ಬರ್ತಾರೆ. ಭಗವಂತ ಅವರಿಗೆ ಸ್ವಲ್ಪ ತಮಾಷೆ ಮಾಡಲಿಕ್ಕೆ ಇಷ್ಟಪಡ್ತಾರೆ. And when she realized, yes, the Lord was going to leave, she started feeling that separation and she also started shedding tears.
ಅದರಿಂದ ಮತ್ತೆ ಯಾವಾಗ ಭಗವಂತ ಅವರಿಂದ ದೂರ ಹೋಗ್ತಾರೆ ಅನ್ನೋ ಭಾವನೆ ಅವರಿಗೆ ತಿಳಿಯುತ್ತೋ, ಅವರಿಗೆ ಬರುತ್ತೋ, ಅವರಿಗೂ ಕೂಡ ಕಣ್ಣೀರು ಬರೋಕ್ಕೆ ಶುರುವಾಗುತ್ತೆ. These were all the tears that were coming out of their eyes out of affection for the Lord. ಈ ಕಣ್ಣೀರು ಅವರ ಕಣ್ಣಿಂದ ಯಾಕೆ ಹೊರಗೆ ಬರ್ತಿದ್ದು ಅಂದರೆ ಆ ಭಗವಂತನಿಗೆ ಅವರಿಗೆ ಇರುವಂತಹ ಪ್ರೀತಿಯಿಂದಾಗಿ ಬರ್ತಾ ಇತ್ತು. On the other hand, we'll see an example of Bhima when he was getting angry on Shishupala. When Shishupala abused the Lord, tears were coming out of Bhima's eyes, but they were very hot because he was angry on him. ನಾವು ಇನ್ನೊಂದು ಉದಾಹರಣೆಗೆ ನೋಡಿದಾಗ ಭೀಮಸೇನ ದೇವರು ಇವರು ಶಿಶುಪಾಲನಲ್ಲಿ ತುಂಬ ಕೋಪಗೊಂಡಿರ್ತಾರೆ. ಆ ಕೋಪದಲ್ಲಿ ಯಾಕೆಂದರೆ ಭಗವಂತನನ್ನು ತುಂಬ ನಿಂದಿಸ್ತಾರೆ ಶಿಶುಪಾಲರು. ಅವಾಗ ಅವರಿಗೆ ತುಂಬ ಕೋಪ ಬರುತ್ತೆ. ಆ ಕೋಪದಿಂದ ಅವರ ಕಣ್ಣಿನಲ್ಲಿ ಕಣ್ಣೀರು ಬರುತ್ತೆ. ಆ ಕಣ್ಣೀರು ತುಂಬ ಬಿಸಿಯಾಗಿರುತ್ತೆ. And at that time he wanted to kill Bhima. He wanted to kill Shishupala, but the Lord did not give him permission to do so. ಆ ಹೊತ್ತಿನಲ್ಲಿ ಭೀಮಸೇನ ದೇವರು ಶಿಶುಪಾಲನನ್ನು ಕೊಂದೇ ಬಿಡಬೇಕು ಅಂತ ತಯಾರಾಗ್ತಾರೆ. ಆದರೆ ಭಗವಂತ ಅದಕ್ಕೆ ಅಪ್ಪಣೆಯನ್ನು ಕೊಡೋದಿಲ್ಲ. And Bhima could not control his anger, and out of that anger, hot tears came out of his eyes. ಆದರೆ ಭೀಮದೇವರಿಗೆ ತಮ್ಮ ಕೋಪವನ್ನು ತಡೆದುಕೊಳ್ಳಿಕ್ಕೆ ಆಗಿಲ್ಲ. ಆ ಕೋಪದಿಂದ ಅವರ ಕಣ್ಣಿನಿಂದ ಬಿಸಿಯಾದಂಥ ಕಣ್ಣೀರು ಹರಿಯುತ್ತೆ. But it is said that in spite of the tears coming out of Bhima's eyes, Bhima was looking very, very beautiful. ಆದರೆ ಅದು ಏನು ಹೇಳ್ತಾರೆ ಅಂದರೆ ಭೀಮಸೇನನ ಕಣ್ಣಿನಿಂದ ಕಣ್ಣೀರು ಬರ್ತಾ ಇದ್ರು ಕೂಡ ಅವರು ತುಂಬ ಸುಂದರವಾಗಿ ಕಾಣ್ತಾ ಇದ್ರಂತೆ. When Krishna was there in the wrestling arena, ಓಕೆ. ಯಾವಾಗ ಕೃಷ್ಣ ಆ ಮಲ್ಲ ಯುದ್ಧದ ಅಖಾಡದಲ್ಲಿ ಇರ್ತಾರೋ, Mother Devaki was looking at Krishna, and it is said that there were two kinds of tears were slightly gliding out from her cheeks. ದೇವಕಿ ಮಾತೆ ಕೃಷ್ಣನನ್ನು ನೋಡ್ತಾರೆ. ಅವರ ಕಣ್ಣಿನಿಂದ ಎರಡು ಬಗೆಯಾದಂಥ ಕಣ್ಣೀರು ಹರಿತಾ ಇರುತ್ತಂತೆ. And sometimes it was cold tears and sometimes it was hot. ಕೆಲವು ಸಮಯ ಆ ಕಣ್ಣೀರು ಬಿಸಿ ಆಗ್ತಿತ್ತು, ಕೆಲವು ಸಮಯ ಆ ಕಣ್ಣೀರು ತಣ್ಣಗಿರ್ತಿತ್ತು. This is because sometimes she was in jubilation seeing Krishna as her son. ಯಾಕೆಂದರೆ ಕೆಲವೊಮ್ಮೆ ಅವರು ಭಗವಂತನನ್ನು ನೋಡಿ, ತಮ್ಮ ಮಗನನ್ನು ನೋಡಿ ಅವರಿಗೆ ತುಂಬ ಭಾವೋದ್ವೇಗದಿಂದ ಖುಷಿ ಪಡ್ತಾ ಇದ್ರು. But on the other hand, seeing her son in the wrestling arena, so she used to feel what you call a sort of a depression, due to which the tears were hot. ಆದರೆ ಯಾವಾಗ ತಮ್ಮ ಮಗನನ್ನು ಮಲ್ಲ ಯುದ್ಧದ ರಣರಂಗದಲ್ಲಿ ನೋಡ್ತಾರೋ ಅದನ್ನು ನೋಡಿ ಅವರಿಗೆ ದುಃಖ ಆಗ್ತಿತ್ತು, ಮತ್ತು ಆ ದುಃಖದಿಂದ ಆ ಕಣ್ಣೀರು ಬಿಸಿಯಾಗಿರ್ತಿತ್ತು. So these are all examples of how tears come out of the Lord or the devotees of the Lord out of separation or love for the Lord. ಸೊ ಇದೆಲ್ಲ ಉದಾಹರಣೆಗಳಾಗಿತ್ತು ಯಾವ ರೀತಿಯಲ್ಲಿ ಭಕ್ತರ ಕಣ್ಣಿನಿಂದ ಭಗವಂತನ ವಿರಹದಾಗಿ ಅಥವಾ ಭಗವಂತನ ಪ್ರೇಮದಿಂದಾಗಿ ಕಣ್ಣೀರು ಹರಿಯುತ್ತೆ ಅನ್ನೋದು. There is a very nice example in Chaitanya Charitamrita where Gadadhara Pandita, who was also an associate of Sri Chaitanya Mahaprabhu, he used to hear Srimad Bhagavatam. ನಾವು ಚೈತನ್ಯ ಚರಿತಾಮೃತದಲ್ಲಿ ಮತ್ತೊಂದು ಉದಾಹರಣೆ ನೋಡ್ತೀವಿ. ಗದಾಧರ ಪಂಡಿತ್ ಇವರು ಚೈತನ್ಯ ಮಹಾಪ್ರಭುಗಳ ಅನುಚರರಾಗಿರ್ತಾರೆ. ಇವರು ಶ್ರೀಮದ್ ಭಾಗವತಂ ಪಠನೆ ಮಾಡ್ತಾ ಇರ್ತಾರೆ. So there was a devotee in the name of Devananda Pandita. ಒಬ್ಬ ದೇವಾನಂದ ಪಂಡಿತ ಅನ್ನೋ ಒಬ್ಬ ಭಕ್ತರು ಇರ್ತಾರೆ. And he was a professional reciter of Srimad Bhagavatam. ಇವರು ಈ ಶ್ರೀಮದ್ ಭಾಗವತಂನ ಪ್ರೊಫೆಷನಲ್, ಅಂದರೆ ಈ ವೃತ್ತಿಗಾರಿಕೆಗೋಸ್ಕರ ಅದನ್ನು ಪಠನೆ ಮಾಡ್ತಾರಲ್ಲ, ಆ ರೀತಿಯಾಗಿ ಪಠನೆ ಮಾಡ್ತಾ ಇದ್ರು. And these professional reciters, they don't recite or discuss Srimad Bhagavatam out of understanding the scripture, but basically we might have heard Bhagavad Sapta, they do classes for 7 days, and after that they charge some amount. These are all professional ones. ಆದರೆ ಈ ವೃತ್ತಿಗಾರಿಕೆಗೋಸ್ಕರ ತಮ್ಮ ಹೊಟ್ಟೆ ಹೊರೆದುಕೊಳ್ಳಿಕ್ಕೋಸ್ಕರ ಯಾರು ಈ ಶ್ರೀಮದ್ ಭಾಗವತ ಪಠನ ಮಾಡ್ತಾರೋ ಅವರು ಅದನ್ನು ಭಕ್ತಿಯಿಂದ ಪಠನೆ ಮಾಡ್ತಾ ಇರಲಿಲ್ಲ, ಬಿಟ್ಟು ಹಣ ಗಳಿಸ್ಲಿಕ್ಕೋಸ್ಕರ ಈ ಭಾಗವತ ಸಪ್ತಾಹ ಅನ್ನೋದನ್ನು ಮಾಡ್ತಾ ಇದ್ರು. So Gadadhara Pandita was sitting one side on one time when Devananda Pandita was reciting Srimad Bhagavatam. ಒಂದು ಬಾರಿ ಈ ದೇವಾನಂದ ಪಂಡಿತರು ಈ ಶ್ರೀಮದ್ ಭಾಗವತವನ್ನು ಪಠನೆ ಮಾಡಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಗದಾಧರ್ ಪಂಡಿತರು ಕುಳಿತಿರ್ತಾರೆ. And Gadadhara Pandit, being a great devotee of the Lord, when he heard Srimad Bhagavatam, naturally tears started coming out of his eyes and he started crying in the assembly.
ಗದಾಧರ ಪಂಡಿತರು ಭಗವಂತನ ಶ್ರೇಷ್ಠ ಭಕ್ತರಾದ್ದರಿಂದ ಯಾವಾಗ ಈ ಶ್ರೀಮದ್ ಭಾಗವತವನ್ನು ಕೇಳ್ತಾರೋ ಅವರ ಕಣ್ಣಿನಿಂದ ಕಣ್ಣೀರು ಹರಿಲಿಕ್ಕೆ ಶುರುವಾಗುತ್ತೆ. This was very natural for Gadadhara Pandita because he was also a devotee of the Lord and he had the natural attraction for hearing Srimad Bhagavatam, though the reciter was professional. ಆದರೆ ಗದಾಧರ ಪಂಡಿತರಿಗೆ ಇದು ಸ್ವಾಭಾವಿಕವಾಗಿತ್ತು, ಯಾಕೆಂದರೆ ಅವರು ಭಗವಂತನ ಶ್ರೇಷ್ಠ ಭಕ್ತರಾಗಿದ್ದರು. ಆದ್ದರಿಂದ ಅವರ ಕಣ್ಣಿನಲ್ಲಿ ಆ ಶ್ರೀಮದ್ ಭಾಗವತಂ ಕೇಳಿದಾಗ ಕಣ್ಣೀರು ಬರ್ತಾ ಇತ್ತು. ಆದರೆ ಆ ಶ್ರೀಮದ್ ಭಾಗವತವನ್ನು ಪಠನೆ ಮಾಡಿದಂಥ ವ್ಯಕ್ತಿ ವೃತ್ತಿಗಾರಿಕೆ ಅಥವಾ ತಮ್ಮ ಹೊಟ್ಟೆ ಹೊರೆದುಕೊಳ್ಳುವ ವ್ಯಕ್ತಿಯಾಗಿದ್ದರೂ ಕೂಡ ಶ್ರೀಮದ್ ಭಾಗವತಂ ಕೇಳಿದ ಕೂಡಲೇ ಗದಾಧರ ಪಂಡಿತರ ಕಣ್ಣಿನಲ್ಲಿ ಕಣ್ಣೀರು ಹರಿತಾ ಇತ್ತು. So there were other students also sitting in the assembly, and when we cry, some sound also comes sometimes from our mouth. ಅಲ್ಲಿ ಇತರ ಈ ಶಿಷ್ಯರು ಕೂಡ ಅಲ್ಲಿ ಕುಳಿತಿದ್ರು, ಅಥವಾ ಇತರ ಈ ಬಾಲಕರು ಅಂತೀವಿ ನಾವು, ಸ್ಟೂಡೆಂಟ್ಗಳು ಅಲ್ಲಿ ಕುಳಿತಿದ್ರು ಆ ಶ್ರೀಮದ್ ಭಾಗವತಂನ ಕೇಳೋಕ್ಕೋಸ್ಕರ. ಯಾವಾಗ ಕೆಲವೊಮ್ಮೆ ಏನಾಗುತ್ತೆ, ನಾವು ಕಣ್ಣೀರು ಹರಿಯುವಾಗ ಅಥವಾ ಅಳುವಾಗ ಬಾಯಿಂದ ಸೌಂಡ್ ಕೂಡ ಬರುತ್ತೆ. So they got upset hearing this disturbance and they removed Gadadhar Pandita and threw him out of the class. ಅಂದರೆ ಆ ವಿದ್ಯಾರ್ಥಿಗಳು ಅಲ್ಲಿ ಕುಳಿತಿರುವಂಥದ್ದು ಯಾವಾಗ ಈ ಗದಾಧರ ಪಂಡಿತರು ಅಳ್ತಾರೋ, ಅವರ ಬಾಯಿಂದ ಸೌಂಡ್ ಬರುತ್ತೋ, ಅದವರಿಗೆ ಏನೋ ಒಂದು ತೊಂದರೆ ಆಗ್ತಿದೆ ಅಂದ್ಕೊಂಡು ಗದಾಧರ ಪಂಡಿತರನ್ನು ಆ ಕ್ಲಾಸಿಂದ ಹೊರ ಕಳಿಸ್ಬಿಡ್ತಾರೆ. It was a very great offense, but Mahaprabhu did not forgive that offense to Devananda Pandita. ಅದು ತುಂಬ ದೊಡ್ಡ ಅಪರಾಧವಾಗಿತ್ತು. ಇದಕ್ಕೋಸ್ಕರ ಭಗವಂತ ಆ ದೇವಾನಂದ ಪಂಡಿತರನ್ನು ಕ್ಷಮಿಸಲಿಲ್ಲ. So this is a pastime in which devotees can also become emotional. Sometimes we might see that when we hear some very nice pastimes from Mahabharata, Ramayana, we become emotional for some time. ನಾವು ಯಾವಾಗ ಈ ಭಗವಂತನ ಲೀಲೆಗಳನ್ನು ಕೇಳ್ತೀವಿ, ಅದು ರಾಮಾಯಣ ಇರಲಿ ಮಹಾಭಾರತ ಇರಲಿ, ನಾವು ಕೂಡ ಆ ಭಾವೋದ್ವೇಗಕ್ಕೆ ಒಳಗಾಗ್ತೀವಿ. So sometimes we might feel emotional and we might also cry, or tears might come out of our eyes. But it doesn't last for long because we are still not in that stage of bhava. ಅದರಿಂದ ಈ ರೀತಿ ನಾವು ಭಾವೋದ್ವೇಗಕ್ಕೆ ಒಳಗಾದಾಗ, ಆ ಕಥೆಗಳನ್ನು ಕೇಳಿದಾಗ ನಮ್ಮ ಕಣ್ಣಿನಿಂದ ಕೂಡ ಕಣ್ಣೀರು ಬರುತ್ತೆ. ಆದರೆ ಈ ಭಾವನೆ ಏನಿದೆ ನಮ್ಮಲ್ಲಿ ಇರುವಂಥದ್ದು, ಇದು ಹೆಚ್ಚು ಹೊತ್ತು ಇರೋದಿಲ್ಲ. But pure devotees of the Lord, they are situated in the bhava stage, prema stage, where at all point of time they are always focusing and meditating on the Lord only. ಆದರೆ ಭಗವಂತನ ಶ್ರೇಷ್ಠ ಭಕ್ತರು ಭಾವ ಅಥವಾ ಪ್ರೇಮ ಆ ಒಂದು ಹಂತದಲ್ಲಿ ಇರ್ತಾರೆ. ಇವರು ಯಾವತ್ತೂ ಕೂಡ ಇವರ ಕಣ್ಣಿನಲ್ಲಿ ನೀರಿರುತ್ತೆ, ಅಥವಾ ಭಗವಂತನ ವಿರಹವನ್ನು ಅವರು ಅನುಭವಿಸ್ತಾ ಇರ್ತಾರೆ, ಮತ್ತು ಸದಾ ಭಗವಂತನ ಧ್ಯಾನ ಮಾಡ್ತಾ ಇರ್ತಾರೆ. Lord is situated in our heart also, but we don't have that feeling. Whereas the pure devotees of the Lord, they always have the Lord in their heart. ಆದರೆ ಭಗವಂತ ನಮ್ಮ ಹೃದಯದಲ್ಲೂ ಕೂಡ ಇದ್ದಾರೆ, ಆದರೆ ನಮಗೆ ಅಂತಹ ಭಾವನೆಗಳು ಬರೋದಿಲ್ಲ. ಆದರೆ ಭಗವಂತ ಶುದ್ಧ ಭಕ್ತರು ಭಗವಂತನನ್ನು ಯಾವತ್ತೂ ಕೂಡ ತಮ್ಮ ಹೃದಯದಲ್ಲಿ ಅವರು ಅನುಭವಿಸ್ತಾ ಇರ್ತಾರೆ. So these queens of Dwaraka, as soon as the Lord entered, they saw him, they mentally embraced, then they took shelter of the lotus feet of the Lord. ಯಾವಾಗ ಭಗವಂತ ದ್ವಾರಕೆಗೆ ಪ್ರವೇಶ ಮಾಡ್ತಾರೋ, ರಾಣಿಯರು ನೋಡ್ತಾರೆ, ಮತ್ತೆ ಭಗವಂತನನ್ನು ಮನಸ್ಸಿನಲ್ಲಿ ಆಲಿಂಗನ ಮಾಡ್ಕೊಳ್ತಾರೆ, ಮತ್ತೆ ಭಗವಂತನ ಪಾದ ಕಮಲಗಳ ಆಶ್ರಯವನ್ನು ಪಡೆಯುತ್ತಾರೆ. So it is said that the Lord's lotus feet is the most auspicious thing for anyone to take shelter of. ಅದರಿಂದ ಏನು ಹೇಳ್ತಾರೆ ಅಂದರೆ, ಭಗವಂತನ ಪವಿತ್ರವಾದಂತಹ ಪಾದ ಕಮಲಗಳು ಒಂದು ಶ್ರೇಷ್ಠವಾದ ಸ್ಥಳ, ಯಾರು ಬೇಕಾದ್ರೆ ಅಲ್ಲಿ ಶರಣಾಗತಿಯನ್ನು ಪಡ್ಕೋಬಹುದು. It is mentioned in the Shastras that when one wants to see the Lord, even in a deity form in the temple, there is a proper way of seeing the Lord. ಶಾಸ್ತ್ರಗಳಲ್ಲಿ ಕೂಡ ಹೇಳಿದೆ, ಯಾವಾಗ ನಾವು ಭಗವಂತನ ಅರ್ಚಾ ವಿಗ್ರಹವನ್ನು ನೋಡ್ತೀವೋ ಅದಕ್ಕೆ ಅದರದ್ದೇ ಆದಂಥ ಒಂದು ವಿಧಾನ ಇದೆ. We start seeing the lotus feet of the Lord and gradually go up to his thighs and waist and so forth, then the chest, and then see the beautiful face of the Lord. ನಾವು ಯಾವಾಗ ಭಗವಂತನ ಅರ್ಚಾ ವಿಗ್ರಹವನ್ನು ನೋಡ್ತೀವೋ ಪ್ರಪ್ರಥಮ ಬಾರಿಗೆ ನಾವು ಭಗವಂತನ ಪಾದ ಕಮಲಗಳ ದರ್ಶನ ಮಾಡಬೇಕು. ಅನಂತರ ನಮ್ಮ ದೃಷ್ಟಿ ಭಗವಂತನ ತೊಡೆ, ಸೊಂಟ, ಹೃದಯ ಭಾಗ ಮತ್ತೆ ಈ ಶಿರಭಾಗವನ್ನು ನಾವು ನೋಡಬೇಕು. So the queens of Dwarka took shelter of the lotus feet of the Lord. ಇಲ್ಲಿ ದ್ವಾರಕದ ರಾಣಿಯರು ಭಗವಂತನ ಆ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ. It is said that this material world is like a burning pool of water, pool of fire. Burning pool of fire. Okay.
ಇದು ಏನು ಹೇಳ್ತಾರಂದ್ರೆ ಈ ಭೌತಿಕ ಸೃಷ್ಟಿ ಏನಿದೆ ಇದು ಈ ಬೆಂಕಿಯ ಒಂದು ಹೊಳೆ ಅಥವಾ ಸಾಗರ ಇದ್ದಾಗೆ. Fire. ಫೈರ್, ಬೆಂಕಿ. We recite in the morning Mangalarti song, Samsara Dava Nalali the Loka. So this material world is like a burning fire. ಆದ್ದರಿಂದ ನಾವು ಸಾಮಾನ್ಯವಾಗಿ ಇಲ್ಲಿ ಬೆಳಿಗ್ಗೆ ಮಂಗಳಾರತಿಯನ್ನು ಹಾಡ್ತೀವಿ, ಅದರಲ್ಲಿ ಸಂಸಾರ ದಾವ ನಲಲೀಡ ಲೋಕ ಹಾಡ್ತೀವಿ. ಅಂದರೆ ಈ ಭೌತಿಕ ಜಗತ್ತೇನಿದೆ ಇದು ಉರಿಯುವ ಬೆಂಕಿ ಇದ್ದ ಹಾಗೆ. And we are all living entities, insignificant jivas who are all burning in this fire. ಅದರಿಂದ ನಾವೆಲ್ಲರೂ ಈ ಅಂದರೆ ಯಾವುದೇ ಒಂದು ಮಹತ್ವವಿಲ್ಲದಂತಹ ಈ ಜೀವಾತ್ಮಗಳು ಈ ಬೆಂಕಿಯಲ್ಲಿ ಸುಟ್ಕೊಳ್ತಾ ಇದ್ದೀವಿ. But one who takes shelter at the lotus feet of the Lord, he feels a sort of a cool breeze flowing when we take shelter at him. I mean, we are in a hot climate, but we are aspiring. For example, in a hot weather like this, if the temperature goes up, we feel, oh, when will I go and sit in a room with an AC? So like that, we are all burning in this material world. But when we take shelter of the lotus feet of the Lord, it's like a cold water dripping on this hot body. ಇವಾಗ ನಾವು ನೋಡ್ತೀವಿ ಸಾಮಾನ್ಯವಾಗಿ ಈಗ ಸುತ್ತಮುತ್ತಲು ಸೆಕೆ ತುಂಬ ಜಾಸ್ತಿ ಇದೆ. ಈ ಸೆಕೆ ಜಾಸ್ತಿ ಇದ್ದಾಗ ನಮ್ಗೇನು ಅನಿಸುತ್ತೆ, ಯಾವುದೇ ಒಂದು ತಣ್ಣಗಿರುವಂಥ ಜಾಗದಲ್ಲಿ ಹೋಗಿ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದೇ ಥರ ಈ ಜೀವಾತ್ಮವಾದಂಥ ನಾವು ಇಲ್ಲಿ ಭೌತಿಕ ಪ್ರಪಂಚದ ಆ ಬೆಂಕಿಯಲ್ಲಿ ಸುಟ್ಕೊಳ್ತಾ ಇದ್ದೀವಿ ನಮ್ಮನ್ನೇ ನಾವು. ಅರೆ ನಾವು ಯಾವಾಗ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡಿತೀವೋ ಆ ತಂಪಾದ ನೀರು ನಮ್ಮ ಮೇಲೆ ಬಿದ್ದಂಥ ಒಂದು ಅನುಭವ ನಮಗಾಗುತ್ತೆ. There is an example in the 4th canto of Srimad Bhagavatam when Dhruva Maharaj sees the Supreme Personality of Godhead. ಶ್ರೀಮದ್ ಭಾಗವತಂನ 4ನೇ ಸ್ಕಂದದಲ್ಲಿ ಯಾವಾಗ ಧ್ರುವ ಮಹಾರಾಜರು ಭಗವಂತನ ಒಂದು ದರ್ಶನ ಮಾಡುವಂಥ ಒಂದು ಸಂದರ್ಭ ಬರುತ್ತೆ. The moment he saw the Lord, at one point he had a lot of awe and reverence in his mind. ಯಾವಾಗ ಭಗವಂತನನ್ನು ನೋಡ್ತಾರೋ ಧ್ರುವ ಮಹಾರಾಜರು, ತಕ್ಷಣ ಅವರ ಮನಸ್ಸಿನಲ್ಲಿ ಅನೇಕ ಭಾವನೆಗಳು ಬರುತ್ತವೆ. And it is said that his love for the Lord after he saw the Lord was so intense that he wanted to go and kiss the lotus feet of the Lord. ಭಗವಂತನನ್ನು ನೋಡಿ ಅವರಲ್ಲಿ ಎಷ್ಟೊಂದು ಪ್ರೀತಿ ಉಕ್ಕಿ ಹರಿಯುತ್ತೆ ಅಂದರೆ ತಾನು ಹೋಗಿ ಭಗವಂತನ ಆ ಪಾದ ಕಮಲಗಳಿಗೆ ಅದನ್ನು ಚುಂಬಿಸಬೇಕು ಅನ್ನೋ ಒಂದು ಆಸೆ ಉತ್ಪತ್ತಿಯಾಗುತ್ತೆ ಅವರಲ್ಲಿ. And he wanted to embrace the Lord's lotus feet. ಆಮೇಲೆ ಅದೇ ರೀತಿಯಾಗಿ ಆ ಭಗವಂತನ ಪಾದ ಕಮಲಗಳನ್ನು ತಾನು ಅಪ್ಪಿ ಹಿಡಿಕೊಳ್ಬೇಕು ಅನ್ನೋ ಭಾವನೆ ಧ್ರುವ ಮಹಾರಾಜರಿಗೆ ಬರುತ್ತೆ. And just at the thought of that, he developed a lot of ecstatic symptoms on his body. ಈ ಕೇವಲ ಭಾವನೆ ಬಂದ ಕೂಡಲೇ ಅವರ ದೇಹದಲ್ಲಿ ಅನೇಕ ಒಂದು ಭಾವೋದ್ವೇಗದಂತಹ ಒಂದು ಆ ಕುರುಹುಗಳು ಅಲ್ಲಿ ಬರುತ್ತವೆ. The another quote that is given in today's shloka is about the goddess of fortune. ಇಲ್ಲಿ ಮತ್ತೊಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ In this look today's thing. ಓಕೆ ಈ ಶ್ಲೋಕದಲ್ಲಿ ಭಾಗ್ಯ ದೇವತೆಯ ಬಗ್ಗೆ ಮತ್ತು ಒಂದು ವಿವರಣೆ ಬರುತ್ತೆ. Goddess of fortune Lakshmi Devi is called Chanchala because she doesn't rest in one place. ಭಾಗ್ಯ ದೇವತೆ ಲಕ್ಷ್ಮಿಯನ್ನು ಅವರು ತುಂಬ ಚಂಚಲವಾಗಿರ್ತಾರೆ, ಇವರು ಒಂದೇ ಜಾಗದಲ್ಲಿ ಯಾವತ್ತೂ ಇರೋದಿಲ್ಲ. That is why we see somebody becoming very rich overnight, and overnight the person becomes very poor. ಅದರಿಂದ ನಾವು ನೋಡ್ತೀವಿ ಕೆಲವರೊಬ್ಬರು ರಾತ್ರೋರಾತ್ರಿಯಾಗಿ ಆಗರ್ಭ ಶ್ರೀಮಂತರಾಗಿ ಬಿಡ್ತಾರೆ, ಮತ್ತೆ ಕೆಲವರು ರಾತ್ರೋರಾತ್ರಿ ಬಡವರಾಗಿ ಬಿಡ್ತಾರೆ. Many kingdoms have come and gone. ಎಷ್ಟೋ ಸಾಮ್ರಾಜ್ಯಗಳು ಬರ್ದಿವೆ ಹೋಗಿವೆ. For example, once upon a time the Roman Empire was very, very popular, and today that civilization is not known at all. ಒಂದು ಕಾಲದಲ್ಲಿ ಈ ರೋಮ್ ಸಾಮ್ರಾಜ್ಯ ತುಂಬ ಪ್ರಸಿದ್ಧವಾಗಿತ್ತು, ಆದರೆ ಇವಾಗ ಆ ಸಂಸ್ಕೃತಿ ಅಲ್ಲಿ ನೋಡೋಕ್ಕೆ ಇಲ್ಲ. Similarly, people call the Great Britain, but the Britain is not supposed to be as great today as it was once upon a time. ಒಂದು ಕಾಲದಲ್ಲಿ ನಾವು ಹೇಳ್ತೀವಿ, ಹಿಸ್ಟ್ರಿಯಲ್ಲಿ ಬರುತ್ತೆ ಗ್ರೇಟ್ ಬ್ರಿಟನ್ ಅಂತ ಕರಿತಾ ಇದ್ರು. ಆ ಟೈಮಲ್ಲಿ ಯಾವ ಥರ ಬ್ರಿಟನ್ ಇತ್ತೋ ಆದರೆ ಈಗ ಅದೇ ಥರ ಇಲ್ಲ. So kingdoms have come and gone, civilizations have come and gone. ಈ ರೀತಿಯಾಗಿ ಈ ಸಾಮ್ರಾಜ್ಯಗಳು ಬಂದು ಹೋದವು, ಅದೇ ರೀತಿ ಈ ನಾಗರಿಕತೆಗಳು ಬಂದು ಹೋದವು. Similarly, great personalities have come and gone. Napoleon, Hitler, so many political leaders, ministers, so many have come and gone. ಅದೇ ರೀತಿಯಾಗಿ ನೆಪೋಲಿಯನ್, ಹಿಟ್ಲರ್ ಇಂಥ ಅನೇಕ ರಾಜರು, ದೊಡ್ಡ ದೊಡ್ಡ ಮಂತ್ರಿಗಳು ಬಂದರು ಹೋದರು. But that is the law of material nature. ಇದೆಲ್ಲ ಈ ನೈಸರ್ಗಿಕ ಒಂದು ನಿಯಮಗಳು. Whereas the goddess of fortune, due to which
all these personalities or kingdom get opulence, she doesn't reside. That's why they diminish. ಯಾಕಾಯ್ತು ಈ ಥರ ಅಂದರೆ ಭಾಗ್ಯ ದೇವತೆಯಾದಂತಹ ಲಕ್ಷ್ಮೀದೇವಿ ಈ ಯಾರ್ಯಾರು ನಾವು ಶ್ರೇಷ್ಠ ವ್ಯಕ್ತಿಗಳಂತ ಹೇಳಿದ್ವೋ ಅವರ ಬಳಿ ಶಾಶ್ವತವಾಗಿ ಇರಲಿಲ್ಲ, ಅಲ್ಲಿದ್ದರು, ಅಲ್ಲಿಂದ ಹೊರಟು ಹೋದರು. ಅದರಿಂದ ಹೊರಟು ಹೋದ ಕೂಡಲೇ ಎಲ್ಲವೂ ಕೂಡ ನಾಶವಾಯಿತು. But that goddess of fortune takes shelter of the lotus feet of the Supreme Lord. ಆದರೆ ಅಂತಹ ಭಾಗ್ಯ ದೇವತೆ ಸಾಕ್ಷಾತ್ ಭಗವಂತನ ಆ ಪಾದ ಕಮಲಗಳ ಆಶ್ರಯವನ್ನು ಪಡೆಯುತ್ತಾರೆ. There is an example given as to how Srimati Radharani would try to remember Krishna. ಇಲ್ಲಿ ಮತ್ತೊಂದು ಉದಾಹರಣೆ ಇದೆ, ಶ್ರೀಮತಿ ರಾಧಾರಾಣಿ ಹೇಗೆ ಭಗವಂತ ಕೃಷ್ಣನನ್ನು ನೆನಪಿಸಿಕೊಳ್ತಾರೆ ಅನ್ನೋದಕ್ಕೆ. There is a friend or associate of Krishna who is addressing Krishna. There is a friend, associate of Krishna who is addressing Krishna. ಓಕೆ, ಕೃಷ್ಣನ ಜೊತೆ ಇರುವಂಥ ಒಬ್ಬ ಸಹಚರರು ಕೃಷ್ಣನನ್ನು ಸಂಬೋಧಿಸ್ತಾ ಇರ್ತಾರೆ. He says, "My dear Mukunda, just by seeing a bluish cloud, the lotus-eyed Radharani immediately starts thinking about you." ಅವ್ರೇನು ಹೇಳ್ತಾರೆ ಅಂದರೆ, ಹೇ ಮುಕುಂದ, ಯಾವಾಗ ಈ ಆಗಸದಲ್ಲಿ ಈ ನೀಲಿ ಮೋಡಗಳನ್ನು ನೋಡ್ತಾರೋ ರಾಧಾರಾಣಿಯವರು ನಿನ್ನ ಬಗ್ಗೆ ಅವರು ಆಲೋಚಿಸಲಿಕ್ಕೆ ಶುರು ಮಾಡ್ತಾರೆ. Because the Lord is bluish in complexion, so the moment Srimati Radharani sees a cloud, bluish cloud, she immediately thinks of Krishna and starts developing ecstatic symptoms. ಯಾಕೆಂದರೆ ಭಗವಂತನ ಆ ವರ್ಣ ಕೂಡ ನಾವು ಹೇಳ್ತೀವಿ ಶ್ಯಾಮವರ್ಣ ಅಥವಾ ನೀಲಿ ವರ್ಣದಲ್ಲಿ ಇರುತ್ತೆ. ಆದ್ದರಿಂದ ರಾಧಾರಾಣಿಯವರು ಯಾವಾಗ ಈ ಆಗಸದಲ್ಲಿ ಆ ನೀಲಿ ಮೋಡಗಳನ್ನು ನೋಡ್ತಾರೋ ಅವರಿಗೆ ಭಗವಂತನಿಗೆ ಅವರಿಗೆ ನೆನಪಾಗ್ತಾರೆ ಮತ್ತು ಆ ಭಾವೋದ್ವೇಗಗಳು ಅವರಿಗೆ ಹುಟ್ಟಿಕೊಳ್ಳುತ್ತವೆ. There is a conversation in Chaitanya Charitamrita. ಚೈತನ್ಯ ಚರಿತಾಮೃತದಲ್ಲಿ ಒಂದು ಸಂವಾದ ಈ ರೀತಿ ಇದೆ, where Chaitanya Mahaprabhu asked Sri Ramananda Raya, ಚೈತನ್ಯ ಮಹಾಪ್ರಭುಗಳು ಶ್ರೀ ರಮಾನಂದ ರಾಯ ಇವರನ್ನು ಕೇಳುವಂತಹ ಒಂದು ಸಂದರ್ಭ. he says, "What is it that a person you think should think of?" ಅವ್ರು ಏನು ಕೇಳ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ಯಾವುದರ ಕುರಿತಾಗಿ ಆಲೋಚನೆ ಮಾಡಬೇಕು ಅನ್ನೋದು. So Ramananda Raya replied, "One should always think of the pastimes of Krishna." ಅವಾಗ ರಮಾನಂದ ರಾಯರು ಉತ್ತರ ಹೇಳ್ತಾರೆ, ಒಬ್ಬರು ಯಾವಾಗಲೂ ಕೂಡ ಭಗವಂತನ ಈ ಲೀಲೆ ಏನಿದೆ ಅದರ ಕುರಿತಾಗಿ ಆಲೋಚನೆ ಮಾಡಬೇಕು ಅಂತ. The Lord performs many pastimes and these are all mentioned in the scriptures. ಭಗವಂತ ಅನೇಕ ಲೀಲೆಗಳನ್ನು ಮಾಡಿದ್ದಾರೆ ಮತ್ತು ಇದೆಲ್ಲವೂ ಕೂಡ ಈ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. So one should think of these pastimes and meditate on them. ಆದ್ದರಿಂದ ಒಬ್ಬ ವ್ಯಕ್ತಿ ಯಾವತ್ತೂ ಈ ಲೀಲೆಗಳ ಬಗ್ಗೆ ಆಲೋಚನೆಯನ್ನು ಮಾಡಬೇಕು ಮತ್ತು ಅವುಗಳ ಮೇಲೇನೆ ಧ್ಯಾನವನ್ನು ಕೇಂದ್ರೀಕರಿಸಬೇಕು. Then Mahaprabhu asked, "What is the best type of meditation?" ಆಮನಂತರ ಚೈತನ್ಯ ಮಹಾಪ್ರಭು ಕೇಳ್ತಾರೆ, ಒಂದು ಉತ್ತಮ ರೀತಿಯಾದ ಒಂದು ಯೋಗ ಅಥವಾ ಧ್ಯಾನ ಯಾವುದು ಅಂತ. So Ramananda replies, "He who always meditates on the lotus feet of Radha and Krishna is the best meditator." ಅವಾಗ ರಾಮಾನಂದರಾಯರು ಉತ್ತರ ಕೊಡ್ತಾರೆ, ಯಾವೊಬ್ಬ ವ್ಯಕ್ತಿ ರಾಧಾ ಕೃಷ್ಣರ ಪಾದಕಮಲಗಳಲ್ಲೇ ತಮ್ಮ ಧ್ಯಾನವನ್ನು ಕೇಂದ್ರೀಕರಿಸ್ತಾರೋ ಅವನು ಒಬ್ಬ ಶ್ರೇಷ್ಠವಾದ ಧ್ಯಾನಿ ಅಥವಾ ಯೋಗಿ ಅಂತ. So one who meditates on the lotus feet of the Lord is the best amongst the devotees. ಆದ್ದರಿಂದ ಯಾರು ಈ ಭಗವಂತನ ಪಾದಕಮಲಗಳ ಬಗ್ಗೆ ಸದಾ ಆಲೋಚನೆಯನ್ನು ಮಾಡ್ತಾರೋ ಅವರು ಎಲ್ಲ ಭಕ್ತರಿಗಿಂತ ಶ್ರೇಷ್ಠವಾದ ಭಕ್ತರು. There is another example where another associate of the Lord is addressing the Lord. ಇಲ್ಲಿ ಮತ್ತೊಂದು ಉದಾಹರಣೆ, ಭಗವಂತರ ಇನ್ನೊಬ್ಬ ಅನುಚರರು ಭಗವಂತನ ಕುರಿತು ಅಲ್ಲಿ ಹೇಳ್ತಾ ಇರ್ತಾರೆ. He says, "All these cowherd boys are just standing dry, like the neglected deities in a temple, ಓಕೆ with no life." ಓಕೆ, ಅವ್ರೇನು ಹೇಳ್ತಾರೆ ಅಂದರೆ, ಈ ಎಲ್ಲ ಗೋಪಾಲಕರು ಹಾಗೆ ಅಂದರೆ ಒಣಗಿ ಹೋದಾಗೆ ನಿಂತಿದ್ದಾರೆ, ಅಂದರೆ ಯಾವ ಥರ ಒಂದು ಅದರಲ್ಲಿ ಯಾವುದೇ ಒಂದು ಜೀವ ಇಲ್ಲ ಆ ಥರ ನಿಂತಿದ್ದಾರೆ ಅಂತ. Now these gopas and gopis were always playing with the Lord in his pastimes and they were so much associated with the Lord, they could not take separation even for a single moment of time. ಈ ಗೋಪ ಬಾಲಕರು ಇವರು ಯಾವತ್ತೂ ಕೂಡ ಭಗವಂತನ ಜೊತೆ ಕೂಡಿ ಕುಣಿದವರು ಅಥವಾ ಆಟ ಆಡಿದವರು. ಆದ್ದರಿಂದ ಅವರು ಆ ಭಗವಂತನ ಆ ಅಗಲುವಿಕೆ ಏನಿದೆ ಅದು ಒಂದು ಕ್ಷಣ ಮಾತ್ರ ಕೂಡ ಅವರಿಂದ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. So here this devotee tells the Lord that when you go to a Brahmana's house and the Brahmana
does worship only for money. The deities have no life in them. ಅವ್ರೇನು ಹೇಳ್ತಾರೆ ಅಂದರೆ, ಒಬ್ಬ ಬ್ರಾಹ್ಮಣನ ಮನೆಗೆ ಹೋದಾಗ ಆ ಬ್ರಾಹ್ಮಣ ಅಲ್ಲಿ ಒಂದು ಅರ್ಚಾ ವಿಗ್ರಹವನ್ನು ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಆ ಅರ್ಚಾ ವಿಗ್ರಹದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಳೆ ಅಥವಾ ಆ ಶಕ್ತಿ ಅಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಆ ಬ್ರಾಹ್ಮಣ ಹಣಕ್ಕೋಸ್ಕರ ಪೂಜೆ ಮಾಡ್ತಾ ಇರ್ತಾರೆ. He is not interested in doing service for the Lord, but interested in serving the Lord for sustenance only. ಆದರೆ ಆ ಬ್ರಾಹ್ಮಣನಿಗೆ ಭಗವಂತನ ಸೇವಾ ಮನೋಭಾವದಿಂದ ಆ ಅರ್ಚಾ ವಿಗ್ರಹವನ್ನು ಪೂಜೆ ಮಾಡ್ತಾ ಇರಲಿಲ್ಲ. ಆದರೆ ತನ್ನ ಹೊಟ್ಟೆಪಾಡಿಗೋಸ್ಕರ ಆ ಅರ್ಚಾ ವಿಗ್ರಹದ ಪೂಜೆ ಮಾಡ್ತಾ ಇದ್ರು. When such a worship is undertaken, neither the Lord is dressed very nicely, nor the Lord is offered nice bhoga. ಆದರೆ ಯಾವ ರೀತಿಯಾಗಿ ಆ ಭಗವಂತನ ಆ ರೀತಿಯಾದ ಪೂಜೆ ನಡೆದಾಗ ಭಗವಂತನಿಗೆ ಒಂದು ಉತ್ತಮವಾದ ವಸ್ತ್ರವಾಗಲಿ ಅಥವಾ ಉತ್ತಮವಾದಂತಹ ಭೋಗ ಭಗವಂತನಿಗೆ ಅವರು ಕೊಡೋದಿಲ್ಲ. So the deities don't look very attractive. ಇದರಿಂದಾಗಿ ಆ ಅರ್ಚಾ ವಿಗ್ರಹಗಳು ಆಕರ್ಷಕವಾಗಿ ಕಾಣೋದಿಲ್ಲ. Whereas the deity should be normally, the dresses should be changed every day, nice bhoga offering should be done. That is what is service done by a devotee of the Lord. ಆದರೆ ಅರ್ಚಾ ವಿಗ್ರಹಗಳಿಗೆ ಯಾವ ರೀತಿ ಇರಬೇಕು ಅಂದರೆ ಸದಾ ಒಂದು ಹೊಸ ಹೊಸ ವಸ್ತ್ರಗಳು ಮತ್ತು ಉತ್ತಮವಾದಂತಹ ಭೋಗ ಇದು ನಾವು ಅರ್ಚಾ ವಿಗ್ರಹಗಳಿಗೆ ಕೊಡ್ತಾ ಇರಬೇಕು. When such a service is rendered, the Lord looks very attractive to the soul who is coming to see him. ಆದ್ದರಿಂದ ಯಾವಾಗ ಈ ರೀತಿಯಾದಂಥ ಸೇವೆ ನಾವು ಅರ್ಚಾ ವಿಗ್ರಹಗಳಿಗೆ ಕೊಡ್ತೀವೋ, ಯಾರೆಲ್ಲ ಭಕ್ತರು ಆ ಮಂದಿರಕ್ಕೆ ಬರ್ತಾರೋ ಅವರಿಗೆ ಆ ಅರ್ಚಾ ವಿಗ್ರಹ ತುಂಬ ಆಕರ್ಷಕವಾಗಿ ಕಾಣುತ್ತೆ. And when it is not done, the deities don't look very attractive. ಆದರೆ ಈ ರೀತಿಯಾಗಿ ನಾವು ಮಾಡಿಲ್ಲ ಅಂದರೆ ಆ ಭಗವಂತನ ಅರ್ಚಾ ವಿಗ್ರಹ ಆ ಭಕ್ತರ ಮೇಲೆ ಆ ಆಕರ್ಷಣೆಯ ಪ್ರಭಾವ ಅಲ್ಲಿ ಇರೋದಿಲ್ಲ. So this Gopa is telling Krishna that when we are not there with you in your association, it is just like a deity which does not have any attraction. ಆದ್ದರಿಂದ ಆ ಗೋಪ ಏನು ಹೇಳ್ತಾರೆ ಅಂದರೆ, ನೀವು ಯಾವಾಗ ಇಲ್ಲಿ ಇರೋದಿಲ್ವೋ, ಭಗವಂತ ನಿಮ್ಮ ಆ ಸಾನ್ನಿಧ್ಯ ನಮಗೆ ದೊರಕೋದಿಲ್ವೋ, ನಮ್ಮ ಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ ಆ ಒಳ್ಳೆಯ ಸೇವೆಯನ್ನು ಪಡೆದಂತಹ ಅರ್ಚಾ ವಿಗ್ರಹ ಯಾವ ರೀತಿ ತನ್ನ ಆಕರ್ಷಣೆಯನ್ನು ಕಳ್ಕೊಳ್ತೋ ಆ ರೀತಿಯಾಗಿ ನಾವಿದ್ದೇವೆ ಅಂತ ಹೇಳ್ತಾರೆ. So whether it is the queens of Dwaraka, whether it is the gopis or the gopas, they all take shelter of the lotus feet of the Lord, by which they derive that transcendental pleasure. ಅದರಿಂದ ದ್ವಾರಕದ ರಾಣಿಯರೇ ಇರಲಿ ಅಥವಾ ಗೋಪಿಯರಿರಲಿ ಅಥವಾ ಗೋಪ ಬಾಲಕರಿರಲಿ, ಇವರೆಲ್ಲರೂ ಕೂಡ ಆ ಭಗವಂತನ ಪಾದಕಮಲಗಳ ಆಶ್ರಯವನ್ನು ಪಡಿತಾರೆ. ಅದರಿಂದಾಗಿ ಅವರಲ್ಲಿ ಆ ಆಧ್ಯಾತ್ಮಿಕವಾದಂಥ ಶಕ್ತಿ ಇರುತ್ತೆ. There is a quote in the 10th canto of Srimad Bhagavatam where Lord Balaram, who is none other than the immediate expansion of the Lord, he glorifies of the purpose of the objective of taking center of the lotus feet of the Lord. ನಾವು 10ನೇ ಸ್ಕಂದದಲ್ಲಿ ನೋಡಿದಾಗ ಅಲ್ಲೊಂದು ಮತ್ತೊಂದು ಉದಾಹರಣೆ ಬರುತ್ತೆ ಬಲರಾಮ ದೇವರದ್ದು. ಬಲರಾಮ ದೇವರು ಈ ಭಗವಂತನ ಈ ಪಾದ ಕಮಲಗಳನ್ನು ಹೊಗಳ್ತಾ ಇದ್ದಾರೆ. He says, the dust of Krishna's lotus feet, which is the source of holiness for all places of pilgrimage. That means the dust of the lotus feet of the Lord is the shelter for all the holy places. ಭಗವಂತನ ಪಾದ ಕಮಲಗಳ ಆ ಧೂಳಿ ಏನಿದೆ ಈ ಎಲ್ಲ ಪವಿತ್ರ ಕ್ಷೇತ್ರಗಳ ಉಗಮ ಸ್ಥಾನ ಅದು. And that is worshipped by all the demigods. ಅದನ್ನು ಎಲ್ಲ ದೇವತೆಗಳು ಕೂಡ ಆರಾಧಿಸ್ತಾರೆ. All the deities in the planets, in all the planets, they are engaged in the Lord's service. And they consider themselves fortunate to take that dust from the lotus feet of the Lord. ಈ ಇಡೀ ಈ ಸೃಷ್ಟಿಯಲ್ಲಿರುವಂತಹ ಎಲ್ಲ ಆ ದೇವತೆಗಳು ಇವರೆಲ್ಲರೂ ಕೂಡ ಆ ಭಗವಂತನ ಆ ಚರಣ ಧೂಳಿಯನ್ನೇ ಯಾವತ್ತು ಪೂಜೆ ಮಾಡಲಿಕ್ಕೆ ಇಷ್ಟಪಡ್ತಾರೆ ಮತ್ತು ಅದು ಅವ್ರನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತಾರೆ. And they want to put that dust of the Lord's lotus feet on their crowns. Normally, a crown is made very, very attractive to take the attention of the person who is seeing it. And its crown is supposed to be very auspicious. But all these great deities of the personalities who are ruling on so many planets, they want to take the dust of the lotus feet and put it on their head. ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಅಂದರೆ, ಎಲ್ಲರೂ ಈ ದೇವತೆಗಳೆಲ್ಲ ಕಿರೀಟವನ್ನು ಧರಿಸ್ಕೊಳ್ತಾರೆ. ಆ ಕಿರೀಟ ಸಾಮಾನ್ಯವಾಗಿ ತುಂಬ ಆಕರ್ಷಕವಾಗಿರುತ್ತೆ, ಎಲ್ಲರನ್ನು ಕೂಡ ಆಕರ್ಷಣೆ ಮಾಡುವಂಥದ್ದು. ಆದರೆ ಇವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಭಗವಂತನ ಆ ಪಾದ ಧೂಳಿಯನ್ನು ಆ ಅಷ್ಟು ಆಕರ್ಷಕವಾಗಿರುವಂಥ ಕಿರೀಟದ ಮೇಲೆ ಹಾಕೋತಿದ್ದಾರೆ. And then Lord Balaram says, great demigods like Brahma, Lord Shiva,
Even the goddess of fortune and I are simply parts of that spiritual identity. ಅನಂತರ ಬಲರಾಮ ದೇವರು ಮುಂದುವರೆದು ಹೇಳ್ತಾರೆ, ಈ ಬ್ರಹ್ಮದೇವರಿರಲಿ ಅಥವಾ ದೇವತೆಗಳಿರಲಿ ಅಥವಾ ಭಾಗ್ಯ ದೇವತೆಯಾದಂಥ ಲಕ್ಷ್ಮಿ ಇರಲಿ, ನಾವೆಲ್ಲರೂ ಕೂಡ ಈ ಭಗವಂತನ ಅಂಶಗಳು. And he concludes by saying that we carefully carry the dust on our heads. ಅನಂತರ ಕೊನೆಯದಾಗಿ ಬಲರಾಮ ದೇವರು ಹೇಳ್ತಾರೆ, ತುಂಬ ಜಾಗರೂಕತೆಯಿಂದ ಆ ಭಗವಂತನ ಪಾದ ಧೂಳಿಯನ್ನು ನಮ್ಮ ತಲೆಯಲ್ಲಿ ನಾವು ಹೊತ್ಕೊಳ್ತೀವಿ ಅಂತ. So if that is the position of Lord Brahma, Lord Shiva or the goddess of fortune, people are running after goddess of fortune. But if they are taking shelter of the lotus feet of the Lord, what is our position of the insignificant jivas like us? ಅದರಿಂದ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕೇನು ಅಂದರೆ, ಬ್ರಹ್ಮದೇವರು, ಶಿವ ದೇವರು ಅಥವಾ ಸಾಕ್ಷಾತ್ ಭಾಗ್ಯಲಕ್ಷ್ಮಿ ಇವರೆಲ್ಲರೂ ಕೂಡ ಆ ಭಗವಂತನ ಪಾದಕಮಲಗಳಿಗೆ ಹಾತೊರೆಯುತ್ತಾ ಇದ್ದಾರೆ. ಆದ್ದರಿಂದ ಏನು ಬೆಲೆ ಇಲ್ಲದಂಥ ನಾವು ಈ ಜೀವಾತ್ಮಗಳು ನಮ್ಮ ಸ್ಥಿತಿ ಏನು ಅನ್ನೋದು. And this goddess of fortune always rests on the chest of the Lord in the form of Srivatsa hair. ಈ ಭಾಗ್ಯದೇವತೆಯಾದಂತಹ ಲಕ್ಷ್ಮಿ ಸದಾ ಭಗವಂತನ ಹೃದಯದಲ್ಲಿ ಈ ಶ್ರೀವತ್ಸ ಲಾಂಛನ ರೂಪದಲ್ಲಿ ನೆಲೆಯಾಗಿರ್ತಾರೆ. And this Supreme Lord is served by hundreds and thousands of goddess of fortune, not one. ಈ ರೀತಿಯಾಗಿ ಭಗವಂತನಿಗೆ ಅಲ್ಲಿ ಸೇವೆ ಸಲ್ಲಿಸುವಂಥ ಲಕ್ಷ್ಮಿಯರು ಒಂದೆರಡಲ್ಲ, ಸಾವಿರಾರು, ಸಹಸ್ರಾರು. There is a very nice quote in Brahma Samhita which you all might have heard. Chintamani prakara satmasi kalpa vriksha lakshavridesha surabhir abhipalayantam lakshmi sahasrada sambrama sevyamanam govindamadi purusham tamaham bhajami. Yeah, you can decide. ನಾವು ಬ್ರಹ್ಮ ಸಂಹಿತೆಯಲ್ಲಿ ನೋಡ್ತೀವಿ, ಅಲ್ಲೊಂದು ಈ ಶ್ಲೋಕ ಬರುತ್ತೆ, ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ ಅನ್ನೋದು. Where Lord Brahma says, I worship Govinda who is served by hundreds and thousands of Lakshmis or Gopis. ಇಲ್ಲಿ ಬ್ರಹ್ಮದೇವರು ಸಾಕ್ಷಾತ್ತಾಗಿ ಹೇಳ್ತಾರೆ, ನಾನು ಆ ಭಗವಂತನಿಗೆ ಸೇವೆ ಮಾಡ್ತಾ ಇದ್ದೀನಿ. ಆ ಭಗವಂತ ಯಾರು? ಆ ಭಗವಂತನಿಗೆ ಸಹಸ್ರಾರು ಲಕ್ಷ್ಮಿಯರು ಸೇವೆ ಮಾಡ್ತಾ ಇದ್ದಾರೆ. So the conclusion is that one who takes shelter of the Supreme Lord's lotus feet does not leave that same this thing for even for a moment of time. ಆದ್ದರಿಂದ ಇಲ್ಲಿ ಹೇಳಿಕೆ ಏನು ಇಷ್ಟಪಡ್ತಾರೆ ಅಂದರೆ, ಯಾರು ಆ ಭಗವಂತನ ಪಾದಕಮಲಗಳ ಆಶ್ರಯವನ್ನು ಪಡೆಯುತ್ತಾರೋ ಅವರು ಒಂದು ಕ್ಷಣ ಮಾತ್ರಕ್ಕೂ ಕೂಡ ಆ ಆಶ್ರಯದಿಂದ, ಪಾದಕಮಲಗಳ ಆಶ್ರಯದಿಂದ ಹೊರಬರಕ್ಕೆ ಇಷ್ಟಪಡಲ್ಲ. The association of the Lord is so enlivening that nobody wants to leave his association even for a moment. ಈ ಭಗವಂತನ ಒಂದು ನಾವು ಜೊತೆ ಬೆರೆಯುವಂಥ ಒಂದು ಆ ಸ್ಥಿತಿ ಹೇಗಿರುತ್ತೆ ಅಂದರೆ, ಒಂದು ಕ್ಷಣಕ್ಕೂ ಕೂಡ ನಾವು ಭಗವಂತನಿಂದ ಬೇರ್ಪಡಕ್ಕೆ ಇಷ್ಟಪಡಲ್ಲ. The Lord is the supreme enjoyer and we are all our position is to be enjoyed by the Lord. ಈ ಭಗವಂತನ ನಾವು ನೋಡಿದಾಗ ಭಗವಂತನ ಸ್ಥಿತಿ ಏನಂದರೆ, ಭಗವಂತ ಎಲ್ಲ ಸಂತೋಷವನ್ನು ಅನುಭವಿಸ್ಲಿಕ್ಕೆ ಇರುವವರು, ನಾವು ಭಗವಂತನ ಆ ಸಂತೋಷಕ್ಕೆ ನಾವೊಂದು ಸಾಧನಗಳು. He is the supreme Purusha and we are Prakriti. ಭಗವಂತ ದೇವೋತ್ತಮ ಪರಮಪುರುಷ, ನಾವೆಲ್ಲ ಪ್ರಕೃತಿಯಲ್ಲಿ. The Lord himself states in Bhagavad Gita, Bhoktaram Yajna Tapasam Sarva Loke Maheshwaram. A person in full consciousness of me, knowing me to be the ultimate beneficiary of all sacrifices and austerities, the Supreme Lord of all planets and demigods, and the benefactor and well-wisher of all living entities, attains peace from pangs of material miseries. I'll come to this. We are all, like I started the class, we are all burning in this midst of these material miseries. ಈ ತರಗತಿಯ ಆರಂಭದಲ್ಲಿ ನಾವು ಏನು ಅರಿತುಕೊಂಡಿವಿ ಅಂದರೆ, ಈ ಭೌತಿಕ ಇದರಲ್ಲಿ ನಾವು ಈ ಸೃಷ್ಟಿಯಲ್ಲಿ ಬೆಂಕಿಯಲ್ಲಿ ನಾವೆಲ್ಲ ಉರಿತಾ ಇದ್ದೀವಿ. And in this fire, we are looking for some peace which literally does not exist in this material world. ಆದ್ದರಿಂದ ಈ ಬೆಂಕಿಯಲ್ಲಿ ನಾವು ಒಂದು ಸ್ವಲ್ಪ ಶಾಂತಿಗೋಸ್ಕರ ಹುಡುಕಾಡ್ತಾ ಇದ್ದೀವಿ, ಅದರ ಶಾಂತಿ ಈ ಭೌತಿಕ ಜಗತ್ತಿನಲ್ಲಿ ಸಿಗ್ತಾ ಇಲ್ಲ. We all want happiness, we don't want distress. ನಮ್ಗೆಲ್ರಿಗೂ ಕೂಡ ಸುಖ ಬೇಕು, ಖುಷಿ ಬೇಕು, ಯಾರಿಗೂ ಕೂಡ ದುಃಖ ಬೇಡ. But what happens is we get distress, we don't get happiness. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ದುಃಖನೇ ಸಿಗುತ್ತೆ, ಯಾರು ಸುಖ ಸಿಗೋಲ್ಲ. The more we think of happiness, the more distress we get.
ನಾವು ಹೆಚ್ಚಾಗಿ ಈ ಸುಖದ ಹಿಂದೆ ಹೋದಾಗೆ ನಮಗೆ ಹೆಚ್ಚಾಗಿ ದುಃಖ ದೊರೀತಾ ಇತ್ತು. But in this verse in Bhagavad Gita, the Lord says, who attains that happiness? ಆದರೆ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ ಯಾರಿಗೆ ಆ ಒಂದು ಸುಖ ಅಥವಾ ಸಂತೋಷ ಸಿಗುತ್ತೆ ಅಂತ. Is that person who is always conscious of the Lord. ಯಾವೊಬ್ಬ ವ್ಯಕ್ತಿ ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾರೋ ಅಂತಹ ಒಬ್ಬ ವ್ಯಕ್ತಿ, He knows that the Lord is the ultimate beneficiary and the supreme enjoyer. ಯಾವ ವ್ಯಕ್ತಿಗೆ ಗೊತ್ತೋ ಭಗವಂತ ಶ್ರೇಷ್ಠ ದೇವೋತ್ತಮ ಪರಮಪುರುಷ ಮತ್ತೆ ಅವನೇ ಈ ಸೃಷ್ಟಿಯನ್ನು ಸಂತೋಷ ಅಥವಾ ಅದರಿಂದ ಸುಖವನ್ನು ಪಡೆಯಲಿಕ್ಕೆ ಇರುವಂತಹ ವ್ಯಕ್ತಿ ಅನ್ನೋದು. And the Lord is the supreme benefactor and the well-wisher of all the living entities, not only human beings, demigods, jivas like us, and the lower species of life also. ಅದಲ್ಲದೆ ಭಗವಂತನೇ ಎಲ್ಲ ಜೀವಿಗಳಿಗೆ ಸರ್ವಶ್ರೇಷ್ಠವಾದಂತಹ ಅವರ ಹಿತವನ್ನು ಬಯಸುವಂಥವರು. So such a person attains happiness. ಇದೆಲ್ಲವನ್ನು ಅರಿತಂತಹ ವ್ಯಕ್ತಿ ಮಾತ್ರ ಆ ಸಂತೋಷವನ್ನು ಪಡೆಯಲಿಕ್ಕೆ ಸಾಧ್ಯ. So before I conclude the class, there is another important point mentioned in today's purport. It says the highest perfection of human life is to seek some employment under the Lord's supreme service. ಆದ್ದರಿಂದ ಒಬ್ಬ ವ್ಯಕ್ತಿಯ ಒಂದು ಅತ್ಯುನ್ನತವಾದಂತಹ ಸ್ಥಿತಿ ಏನು ಅಂದರೆ ಭಗವಂತನಿಗೆ ನಾವು ಮಾಡುವಂತಹ ಒಂದು ಸೇವೆ. We all look for employment outside. It is necessary for our sustenance. There is no doubt about it. ಸೊ ನಾವೆಲ್ಲರೂ ಕೂಡ ಈ ಹೊರಗಡೆ ಎಲ್ಲ ಕೆಲಸಕ್ಕಾಗಿ ನಾವು ಹುಡುಕಾಡ್ತಾ ಇರ್ತೀವಿ, ಯಾಕೆಂದರೆ ಈ ಭೌತಿಕವಾದಂಥ ಈ ಶರೀರವನ್ನು ಪಾಲನೆ ಮಾಡಲಿಕ್ಕೆ ಅದು ನಮ್ಗೆ ಬೇಕೇ ಬೇಕು. But one who takes employment under the service of the Lord, he is the best person. ಆದರೆ ಯಾರು ಈ ಭಗವಂತನ ಆ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೋ ಅವರು ತುಂಬ ಶ್ರೇಷ್ಠವಾದಂಥ ವ್ಯಕ್ತಿಗಳು. That is the perfection of human life. ಅದು ಈ ನಮ್ಮ ಮನುಷ್ಯ ಜನ್ಮದ ಪರಿಪೂರ್ಣತೆ. Why? Because when you attain the Lord, you get the goddess of fortune also with him. ಯಾಕೆಂದರೆ ನಾವು ಯಾವಾಗ ಭಗವಂತನನ್ನು ಪಡೆಯುತ್ತೀಯೋ ಭಗವಂತನ ಜೊತೆ ಸಾಕ್ಷಾತ್ ಭಾಗ್ಯ ದೇವತೆ ಲಕ್ಷ್ಮಿ ಕೂಡ ನಮ್ಗೆ ದೊರಕ್ತಾರೆ. When you worship the goddess of fortune, she is Sanchala. She may be with you, she may not be with you. But when you worship the Supreme Lord, she is also with the Supreme Lord. So she also stays with you. ಅಂದರೆ ನಾವು ಯಾವಾಗ ಕೇವಲ ಭಾಗ್ಯ ದೇವತೆಯಾದಂಥ ಲಕ್ಷ್ಮಿಯನ್ನು ನಾವು ಪೂಜೆ ಮಾಡ್ತೀವೋ ಲಕ್ಷ್ಮಿ ಚಂಚಲೆ, ಅಲ್ಲಿ ಅವರು ಇರ್ಬೋದು ಒಂದು ಕ್ಷಣದಲ್ಲಿ ಮತ್ತೆ ಅಲ್ಲಿಂದ ಹೊರಟು ಹೋಗ್ಬೋದು. ಆದರೆ ಭಗವಂತನನ್ನು ನಾವು ಪೂಜೆ ಮಾಡ್ತೀವೋ ಅಥವಾ ಸ್ಮರಣೆ ಮಾಡ್ತೀವೋ ಭಗವಂತನ ಜೊತೆ ಲಕ್ಷ್ಮಿ ಕೂಡ ಅಲ್ಲಿ ನೆಲೆಸಿರ್ತಾರೆ. So by working for the Lord, it is as good as you are working, even though you may be employed outside, but the supreme work is that by which you render service to the Lord. ಆದರೆ ಭಗವಂತನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದು ನಾವು ಹೊರಗಡೆ ಏನು ಬೇರೆ ಕೆಲಸ ಮಾಡ್ತೀವೋ ಅದೆಲ್ಲಕ್ಕಿಂತಲೂ ಶ್ರೇಷ್ಠವಾದಂಥ ಕೆಲಸ ಇದು. Let me see if there is anything important I can cover. We have question. Okay, I have been asked to take question answer for today's class. So with this I conclude the class. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. Yes. In Bhruguvarya. So there is a mention of Bhruguvarya in shloka. Bhruguvarya. One second. In the 32. 32 is it? Yeah. The second last word of the shloka. Bhruguvarya Vaiklavat. Towards the end. 32? Yeah, 32. Yeah, 32, yeah. Bhruguvarya it's mentioned in the last line. Embrace of the eyes is more effective in the conjugal according to see. There is nothing wrong. Not in 32. No, in the 32 shloka itself, Prabhu. Bhruguvarya Vaiklavat. Okay, I got it. Yeah. They can employ Vishnu and they sent their sons to embrace him. But O chief amongst the Bhrugus, though they tried to restrain. Yeah, this shloka here, this is addressed by Sukadeva Goswami to Parikshit Maharaj. ಇಲ್ಲಿ ಈ ಶ್ಲೋಕ ಏನಿದೆ ಇದು ಸುಖದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. So he is narrating and he is addressing him, and in the process he is telling that, O best of the Bhrugus, though they try to restrain, they inadvertently shed tears. So he is addressing Parikshit Maharaj as
best of the Bhrigus. ಇಲ್ಲಿ Yeah. ಸುಖದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ, ಅಂದರೆ ಭೃಗುಗಳಲ್ಲೇ ಶ್ರೇಷ್ಠನಾದವನೇ ಅಂತ. So this is a narration between two personalities, Sukadeva Goswami and Parikshit Maharaj. ಸೊ ಇದು ಏನು ಸಂದರ್ಭ ಅಂದರೆ ಇಲ್ಲಿ ಸುಖದೇವ ಗೋಸ್ವಾಮಿಗಳು ಇದನ್ನು ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. Is it clear? Anybody else? Any other question? Yes, Prabhu. ಹಣ ಎಕ್ಸ್ಪೆಕ್ಟ್ ಮಾಡದಿದ್ದು. ಸೊ ಇಫ್ ಅ ಬ್ರಾಹ್ಮಣ್ ಇಸ್ ನಾಟ್ ಅಕ್ಸೆಪ್ಟಿಂಗ್ ಎನಿ ಮನಿ, Ah, then how he can lead his life? okay, very good question. You can translate, give a question. ಅವ್ರ ಪ್ರಶ್ನೆ ಏನಿತ್ತು ಅಂದರೆ, ಒಬ್ಬ ಬ್ರಾಹ್ಮಣ ಯಾವುದೇ ರೀತಿಯ ಹಣ ಸಂಪಾದನೆ ಅಥವಾ ದಾನ ಪಡ್ಕೊಳ್ಳದೇ ಇದ್ರೆ ಅವರ ಜೀವನ ನಿರ್ವಹಣೆ ಹೇಗೆ ಮಾಡಬೇಕು? A Brahmana, one who works for others and asks money, is a Sudra. ಯಾವ ಬ್ರಾಹ್ಮಣ ಈ ಏನು ಬೇರೆಯವರಿಗೋಸ್ಕರ ಕೆಲಸ ಮಾಡಿ ಅದಕ್ಕೆ ಅವರಿಂದ ಹಣ ಪಡಿತಾನೋ ಅಂಥ ಬ್ರಾಹ್ಮಣನನ್ನು ಶೂದ್ರ ಅಂತ ಪರಿಗಣಿಸಲಾಗುತ್ತೆ. A Brahmana is supposed to sustain himself on charity. That means when he renders service, a Brahmana's role is given as Yajan, Yajan, Padan, Padan. He is supposed to perform sacrifices, help others in performing sacrifices. He is supposed to read the scriptures, help others in understanding the scripture. So these are all duties for a Brahmana. And when the Brahmana does this for somebody, the one for whom he does this, the other person is supposed to give something in charity to the Brahmanas. ಒಬ್ಬ ಬ್ರಾಹ್ಮಣನ ಕರ್ತವ್ಯ ಏನಿರುತ್ತೆ ಅಂದರೆ ಅವರು ಈ ಯಾಗ ಯಜ್ಞಾದಿಗಳನ್ನು ಮಾಡಬೇಕು ಅಥವಾ ಈ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು, ಮತ್ತು ಉಳಿದವರಿಗೆ ಆ ಶಾಸ್ತ್ರದ ಜ್ಞಾನವನ್ನು ಕೊಡಬೇಕು. ಯಾವಾಗ ಈ ಶಾಸ್ತ್ರಗಳ ಜ್ಞಾನ ಇನ್ನೊಬ್ಬರಿಗೆ ಸಿಗುತ್ತೋ ಅಥವಾ ಯಾವಾಗ ಅವರಿಗೋಸ್ಕರ ಅವರು ಆ ಯಾಗ ಯಜ್ಞಾದಿಗಳನ್ನು ಮಾಡ್ತಾರೋ ಆ ಇನ್ನೊಬ್ಬ ವ್ಯಕ್ತಿ ಏನಿದೆ ಅವರು ಅವರಿಗೆ ದಾನವಾಗಿ ಏನನ್ನಾದರೂ ಕೊಡಬೇಕು. ಆ ದಾನವನ್ನು ಈ ಬ್ರಾಹ್ಮಣ ಪಡ್ಕೋಬೇಕು. If the person does not give charity to the Brahmana, the service which the Brahmana has done will have no value. ಅದೇ ರೀತಿ ಯಾವಾಗ ಈ ಬ್ರಾಹ್ಮಣರು ಇದೆಲ್ಲ ಮಾಡಿದ್ರೋ ಅನಂತರ ಆ ವ್ಯಕ್ತಿ ಆ ಬ್ರಾಹ್ಮಣನಿಗೆ ಏನು ದಾನ ದಕ್ಷಿಣೆ ಕೊಡಲಿಲ್ಲ ಅಂದರೆ ಆ ಏನು ಅಲ್ಲಿ ಸೇವೆ ನಡೆದಿದೆಯೋ ಅದರ ಫಲ ಆ ವ್ಯಕ್ತಿಗೆ ದೊರಕೋಲ್ಲ. So he has to give charity, and the Brahmana is supposed to sustain with the charity that he gets. ಆದ್ದರಿಂದ ಆ ವ್ಯಕ್ತಿ ಬ್ರಾಹ್ಮಣನಿಗೆ ಅಲ್ಲಿ ದಾನವಾಗಿ ಏನಾದರೂ ಕೊಡಲೇಬೇಕು. ಅಂತಹ ಒಂದು ದಾನದಿಂದಲೇ ಆ ಬ್ರಾಹ್ಮಣ ತನ್ನ ಜೀವನದ ನಿರ್ವಹಣೆ ಮಾಡಬೇಕು. In fact, there is a mention that a Brahmana should be such that he should be satisfied with whatever he gets, which is ordained to him. ಅನಂತರ ಶಾಸ್ತ್ರಗಳು ಏನು ಹೇಳ್ತಾರೆ ಅಂದರೆ ಬ್ರಾಹ್ಮಣ ಯಾವ ರೀತಿ ಇರಬೇಕು ಅಂದರೆ ಅವನಿಗೆ ಏನು ಈ ದಾನದ ರೂಪದಲ್ಲಿ ಸಿಗುತ್ತೋ ಅದರಿಂದಲೇ ಅವನು ತೃಪ್ತಿಯಾಗಿರಬೇಕು. And a Brahmana being a devotee of the Lord, I'm not talking about the so-called Brahmanas of today. Brahmanas are pure devotees of the Lord who are always protected by the Lord. So the Lord ensures that the Brahmana is not unprotected at any point of time. Example, you all know Sudama Brahmana. So like that, Brahmanas are always under the shelter of the Lord. ಆದ್ದರಿಂದ ಒಬ್ಬ ನಿಜವಾದ ಬ್ರಾಹ್ಮಣ ನೋಡಿದಾಗ ಅವರು ಯಾವತ್ತೂ ಕೂಡ ಭಗವಂತನ ಆಶ್ರಯದಲ್ಲೇ ಇರ್ತಾರೆ. ಆದ್ದರಿಂದ ಯಾರು ತನ್ನ ಆಶ್ರಯದಲ್ಲಿ ಇರ್ತಾರೋ ಭಗವಂತ ಅವರನ್ನು ಬಿಟ್ಟು ಬಿಡೋಲ್ಲ. ಯಾವತ್ತೂ ಕೂಡ ಅವರ ಆರೈಕೆ ಯಾವ ರೀತಿ ನಡೆಸಬೇಕು ಅನ್ನೋದನ್ನು ಸಾಕ್ಷಾತ್ ಭಗವಂತನೇ ನೋಡ್ಕೋತಾರೆ. In today's situation, if you look at it, it may not be practically feasible because the Brahmanas are not pure devotees of the Lord. ಆದರೆ ಈವಾಗಿನ ಸ್ಥಿತಿ ಏನಿದೆ ಅಂದರೆ ಆ ರೀತಿಯಾದಂಥ ಸ್ಥಿತಿಯನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಬ್ರಾಹ್ಮಣರು ಆ ಭಗವಂತನ ಶುದ್ಧ ಭಕ್ತರಾಗಿಲ್ಲ. And those who are performing or who are hosting the Brahmanas, they are also in such a abominable situation. They may be karodpatis, but when it comes to giving charity to a Brahmana, they may think, should I give 10 rupees or should I give 8 rupees? ಸ್ಥಿತಿ ಯಾವ ರೀತಿ ಇದೆ ಅಂದರೆ ಯಾವಾಗ ಈ ಯಾಗ ಯಜ್ಞಾದಿಗಳನ್ನು ಈ ಬ್ರಾಹ್ಮಣರು ಹಣಕ್ಕೋಸ್ಕರ ಮಾಡ್ತಾರೋ ಆ ವ್ಯಕ್ತಿ ಮಾಡಿಸುವಂಥ ವ್ಯಕ್ತಿ ಕೋಟ್ಯಾಧಿಪತಿ ಆಗಿರ್ಬೋದು. ಆದರೆ ಯಾವಾಗ ಈ ಬ್ರಾಹ್ಮಣನಿಗೆ ಆ ಒಂದು ದಾನ ಕೊಡುವಂಥ ಸಂದರ್ಭ ಬರುತ್ತೋ, ದಕ್ಷಿಣೆ ಕೊಡುವಂಥ ಸಂದರ್ಭ ಬರುತ್ತೋ, ಆವಾಗ ಅವನೇನು ಲೆಕ್ಕ ಮಾಡ್ತಾನೆ, ಇವನಿಗೆ ನಾನು 10 ರೂಪಾಯಿ ಕೊಟ್ಟರೆ ಸಾಕ, 100 ರೂಪಾಯಿ ಕೊಟ್ಟರೆ ಸಾಕ, ಅಂತಹ ಒಂದು ಆಲೋಚನೆಗಳು ಆ ವ್ಯಕ್ತಿಯಲ್ಲಿ ಇರುತ್ತವೆ. So it is both ways. So, but still, that is why in Kali Yuga it is recommended not to perform yajnas and homas. ಆದ್ದರಿಂದ
ಎರಡು ಕಡೆಯಲ್ಲೂ ಕೂಡ ಇದಿದೆ. ಆ ಬ್ರಾಹ್ಮಣ ಕೂಡ ಹೊಟ್ಟೆ ಬಾಡಿಗೆ ಮಾಡ್ತಾ ಇದ್ದಾನೆ, ಆ ವ್ಯಕ್ತಿ ಕೂಡ ಹಿಂದೆ ಮುಂದೆ ನೋಡ್ತಾನೆ ದಾನ ಕೊಡೋಕ್ಕೆ. ಯಾಕಂದ್ರೆ ಇದೆಲ್ಲ ಕೂಡ ಕಲಿಯುಗದ ಪ್ರಭಾವ. ಆದ್ದರಿಂದ ಕಲಿಯುಗದಲ್ಲಿ ಈ ಯಜ್ಞಾದಿಗಳನ್ನು ಮಾಡೋದು ಇದನ್ನು ಯಾರೂ ಕೂಡ ಪ್ರೋತ್ಸಾಹಿಸ್ತಿಲ್ಲ. So Sri Chaitanya Mahaprabhu has given a very simple formula of chanting the Hare Krishna Mahamantra. ಅದರಿಂದ ಚೈತನ್ಯ ಮಹಾಪ್ರಭುಗಳು ನಮಗೆ ತುಂಬ ಸರಳವಾಗಿ ಈ ಒಂದು ಮಹಾಮಂತ್ರವನ್ನು ಕೊಟ್ಟಿದ್ದಾರೆ. ಈ ಮಹಾಮಂತ್ರವನ್ನು ನಾವು ಜಪಿಸಿದ್ರೆ ಸಾಕು. So even if by chance we have to invite somebody as a Brahmana, you can give something to your capacity. And a real Brahmana is always satisfied with whatever he gets. He does not demand. ಅದರಿಂದ ನಾವು ಯಾವಾಗಲೂ ಒಬ್ಬ ಬ್ರಾಹ್ಮಣರನ್ನು ನಮ್ಮ ಮನೆಗೆ ಆಹ್ವಾನಿಸಿದರೆ ನಮ್ಮ ಕೈಯಿಂದ ಏನು ಸಾಧ್ಯವೋ ಅದನ್ನು ನಾವು ಅವರಿಗೆ ಕೊಡ್ಬೋದು. ಆ ನಿಜವಾದ ಬ್ರಾಹ್ಮಣ ಕೂಡ ಅವರಿಗೆ ಏನು ಸಿಗುತ್ತೆ ಅದರಿಂದಲೇ ಅವರು ತೃಪ್ತಿಯನ್ನು ಪಡೀತಾರೆ. Is it clear? Okay. Anybody else? Any other questions, comments? ಬೇರೆ ಯಾರಿಗಾರ ಏನು ಪ್ರಶ್ನೆ ಇದೆಯಾ? So Mataji is asking, if someone is reciting for the money, let us say Srimad Bhagavatam, he is reciting Srimad Bhagavatam for the money, but there will be, he'll get the fruit of that recitement of Srimad Bhagavatam or not. Bhagavatam, Also moksha, whether he'll get the moksha or not. Bhagavatam is a pure, spotless Purana, and when it is done with a purpose, Bhagavatam starts itself saying that one should recite or one should hear unmotivated, uninterrupted. That means we should hear also without any expectation of results. ಈ ಶ್ರೀಮದ್ ಭಾಗವತಂ ಒಂದು ಯಾವುದೇ ಒಂದು ದೋಷರಹಿತವಾದಂತಹ ಒಂದು ಅಮಲ ಪುರಾಣ ಇದು. ಅದರಿಂದ ಶ್ರೀಮದ್ ಭಾಗವತಮಲ್ಲಿ ಕೂಡ ಮೊದಲನೇ ಸ್ಟಾರ್ಟಿಂಗಲ್ಲೇ ಹೇಳ್ತಾರೆ, ಈ ಶ್ರೀಮದ್ ಭಾಗವತಮಲ್ಲಿ ಕೂಡ ಯಾವಾಗ ನಾವು ಅದನ್ನು ಪಠನೆ ಮಾಡ್ತೀವೋ ಅದು ಯಾವುದೇ ಒಂದು ಕೋರಿಕೆ ನಮ್ಮಲ್ಲಿ ಇಲ್ಲದೆ ನಾವು ಅದನ್ನು ಪಠನೆ ಮಾಡಬೇಕು. The ultimate result or objective of hearing Srimad Bhagavatam is to attain love of Godhead. ಈ ಶ್ರೀಮದ್ ಭಾಗವತಂನ ಶ್ರವಣ ಮಾಡುವಂಥ ಒಂದು ಕೊನೆಯ ಕಟ್ಟಕಡೆಯ ಉದ್ದೇಶ ಏನಂದರೆ ನಾವು ಭಗವಂತನ ಧಾಮವನ್ನು ಪಡೆಯೋದು. But when it is heard from a professional writer, you might get some punya out of hearing or punya of reciting. The person might be reciting, he might get some punya, but not love of Godhead. ಅದರಿಂದ ಯಾರು ಈ ಹೊಟ್ಟೆಪಾಡಿಗೋಸ್ಕರ ಶ್ರೀಮದ್ ಭಾಗವತಂನ ಪಠನೆ ಮಾಡ್ತಾರೋ ಅದನ್ನು ಕೇಳುವಂತಹ ವ್ಯಕ್ತಿಗಳಿಗೆ ಪುಣ್ಯ ದೊರಕುತ್ತೆ, ಆದರೆ ಭಗವಂತನ ಪ್ರೀತಿ ದೊರಕಲ್ಲ. Is it clear? But it might help you in your next life, but unless and until you reach a stage of purity, Srila Prabhupada always quotes, purity is the force. Unless and until the purity is there, one who recites also will not get that benefit. Some pious results will be there, that's all. ಅದರಿಂದ ಏನಿರುತ್ತೆ ಅಂದರೆ ಅದರ ಆ ಫಲ ಏನಿದೆ ಅದು ನಮಗೆ ಮುಂದಿನ ಜನ್ಮದಲ್ಲಿ ಸಿಗ್ಬೋದು ಆ ಕೇಳಿದ್ದ. ಆದರೆ ಎಲ್ಲಿಯವರೆಗೆ ನಾವು ಈ ಶುದ್ಧತೆ ಅಥವಾ ಆ ಪರಿಶುದ್ಧತೆಯನ್ನು ಪಡೆಯಲು ಅದುವರೆಗೆ ನಾವು ಭಗವಂತನ ಬಳಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅಥವಾ ಭಗವಂತನ ಪ್ರೀತಿ ನಮಗೆ ದೊರಕಲಿಕ್ಕೆ ಸಾಧ್ಯ ಇಲ್ಲ. Clear, Mataji? Anybody else? Okay. He's asking who is Devottama Parampurush, Supreme Personality of Godhead. Supreme Personality of Godhead is Krishna. Devottama Parampurusha, Krishna. One small child has asked this question, intelligent question. We must say thank you to him. Hare Krishna. Thank you. Hare Krishna. Anybody Hare else? Bol. Anybody else? Any other questions, comments? That's it? Okay. Thank you all very much. Grantha Srimad Bhagavatam ki jai. Jai. Srila Prabhupada ki jai. Jai.